के अभिमान हरि गान गाओ, हरि गान गाओ। हरि नाम प्यारा, हरि नाम प्यारा, सबका सहारा, सबका सहारा। हरि नाम जप के, हरि नाम जप के, सुख शांति पाओ, सुख शांति पाओ। सब है समान, सब में एक प्राण, त्यज के अभिमान हरि गान गाओ। हरि नाम प्यारा, सबका सहारा। हरि नाम जप के, सुख शांति पाओ। 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 ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರ ದೇವೋ ಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಎಲ್ಲ ಸಪ್ತಋಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶಣ್ಣನವರಿಗೂ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಟು ದ ಸತ್ಸಂಗ ಫಾರ್ ಟುಡೇ. ನಮಸ್ಕಾರಮ್ಮ ಎಲ್ಲರಿಗೂ. ಇವತ್ತು ನಮ್ಮ ಗುರು ಮಾತೆ ಅವರು ಸುಶೀಲಮ್ಮ ಅವರು ಜನ್ಮದಿನ. ಶಿ ಇಸ್ ಇನ್ 95th ಇಯರ್. ಅವ್ರ ವಾಯ್ಸ್ ಅವರು ಪಿಕ್ಚರ್ ಅನ್ನು ಹಾಕಿದೀವಿ. ಅಲ್ಲೇ ನಮಸ್ಕಾರ ಮಾಡ್ಕೊಂಡು ನಿಮ್ಮ ಯಾವ ತರ ವಿಶ್ ಮಾಡ್ಬೇಕು ಹೃದಯಪೂರ್ವಕವಾಗಿ ಅವ್ರು ವಿಶ್ ಮಾಡಿ ಅವ್ರ ಆಶೀರ್ವಾದ ತಕೊಳ್ಳಿ. ಧನ್ಯವಾದಗಳು ಅಣ್ಣ. ಈಗ ಎಲ್ಲರಿಗೂ ಒಂದು ಮಾತು. ಪ್ರಶ್ನೆಯನ್ನ ಕೇಳುವವರು ಹಲವು ವಿಧದಲ್ಲಿ ಪ್ರಶ್ನೆಯನ್ನ ಕೇಳ್ಬೋದು. ಒಂದು, ಚಾಟ್ ಮೂಲಕ ಪ್ರಶ್ನೆಯನ್ನ ಬರೆದು ಕೇಳಿದ್ರೆ ಓದಿ ಕೇಳಲಾಗತ್ತೆ. ಎರಡನೇದು, ರಿಯಾಕ್ಷನ್ಸ್ ಅಲ್ಲಿ ಹ್ಯಾಂಡ್ ರೇಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಬಳಕೆ ಮಾಡಿ ಪ್ರಶ್ನೆ ಕೇಳ್ಬೋದು. ಅಥವಾ ಚಾಟ್ ಅಲ್ಲಿ ಕೂಡ ಹ್ಯಾಂಡ್ ಸಿಂಬಲ್ ಕಳಿಸಿದ್ರೆ ಪ್ರಶ್ನೆಯನ್ನ ಕೇಳ್ಬೋದು. ಇಲ್ಲ ವಿಡಿಯೋವನ್ನು ಆನ್ ಮಾಡಿ ಕೈ ಎತ್ತಿದ್ರೆ ಕೂಡ ಪ್ರಶ್ನೆಯನ್ನ ಕೇಳಬಹುದು. ಮತ್ತೆ ಯಾರಿಗೆ ವಿಡಿಯೋ ಆನ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ವಿಡಿಯೋ ಆನ್ ಮಾಡದೆ ಕೂಡ ಹ್ಯಾಂಡ್ ರೈಸ್ ಆಪ್ಷನ್ಸ್ ನ ಬಳಸಬಹುದು. ಸೊ ಎಲ್ಲಾ ಆಪ್ಷನ್ ಗಳನ್ನ ಉಪಯೋಗ ಮಾಡಿಕೊಂಡು ಪ್ರಶ್ನೆಯನ್ನ ದಯವಿಟ್ಟು ಕೇಳಿ. ಎಲ್ಲರಿಗೂ ಶುಭವಾಗ್ಲಿ. ಧನ್ಯವಾದಗಳು. ಈಗ ನಾನು ಗ್ಯಾಲರಿ ಮೋಡ್ಗೆ ಹೋಗ್ತೇನೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ವಿಡಿಯೋವನ್ನು ಆನ್ ಮಾಡಿ ಪ್ರಶ್ನೆಯನ್ನ ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ವಿಡಿಯೋವನ್ನು ಯಾರ್ಯಾರು ಆನ್ ಮಾಡಿದ್ದೀರಿ, ಪ್ರಶ್ನೆ ಇದ್ದವರು ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ಇಲ್ಲದಿದ್ದಲ್ಲಿ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನಾದ್ರೂ ಬಳಕೆ ಮಾಡಿ ಪ್ರಶ್ನೆಯನ್ನ ಕೇಳಿ. ಅಣ್ಣ, ಮೀನ್ ವೈಲ್ ಕೆಲವು ಪ್ರಶ್ನೆಗಳು ಉಳಿದಿದೆ ಅಣ್ಣ.
ಅದನ್ನ ನಾನು ಕೇಳಿ ಕೇಳ್ಬೋದು. ಕೇಳಿ ಓಕೆ ಅಣ್ಣ. ವಿಲ್ ಗೋ Yes, ಅಣ್ಣ. ಇದು ಬೇರೆ ಒಂದು ಚಾನಲ್ ಅವರು ಕೇಳಿರುವಂತ ಪ್ರಶ್ನೆ. ಅಮರ ವಾಸ್ ಅನ್ ಅಂಶ ಆಫ್ ಕೃಷ್ಣ ಆರ್ ಹಿ ವಾಸ್ ಕೃಷ್ಣ ಹಿಮ್ಸೆಲ್ಫ್ ಅಂತ ಬೇರೆ ಚಾನಲ್ ಅವರು ನಿಮ್ಗೆ ಕ್ವಶನ್ ಮಾಡಿದ್ದಾರೆ ಅಣ್ಣ. He is Krishna himself. ಧನ್ಯವಾದಗಳು ಅಣ್ಣ. ಈಗ ಇನ್ನೊಂದು ಪ್ರಶ್ನೆ. ವಾಟ್ ಈಸ್ ತಪಸ್ಸು? ಪ್ಲೀಸ್ ಸ್ಪೀಕ್ ದಿಸ್ ಕ್ವಶನ್ ಇನ್ ನೆಕ್ಸ್ಟ್ ಸತ್ಸಂಗ ಅಂಡ್ ಆಸ್ಕ್ ಟು ಸತೀಶ್ ಅಣ್ಣ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಒಬ್ರು ಅಣ್ಣ. Tapas is a method wherein you have a desire by which you recite a mantra continuously till the divinity gets pleased. And the divinity comes before you, gives you darshan, and asks you what is your desire. Then he grants a boon. This is tapas. ಓಕೆ, ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ ಒಬ್ರು ಅಣ್ಣ ಯೂಟ್ಯೂಬ್ ಅಲ್ಲೇ ಕೇಳಿದ್ದಾರೆ. ಸತೀಶ್ ಅಣ್ಣ, ಡಸ್ ದಿಸ್ ಕೋವಿಡ್ ವಿಲ್ ಅಗೇನ್ ಕ್ರಿಯೇಟ್ ಪ್ರಾಬ್ಲಮ್ಸ್ ಲೈಕ್ ದ ಲಾಸ್ಟ್ ಟೈಮ್ ಅಂತ ಕೇಳಿದ್ದಾರೆ. 100%. ಓಕೆ ಅಣ್ಣ. ಇನ್ನೊಂದು ಪ್ರಶ್ನೆ ಇದೆ ಅಬೌಟ್ ತೇಗೂರ್ ಶಿವಧಾಮ. ಡಿಸ್ಟ್ರಿಕ್ಟ್ ಇಸ್ ತೇಗೂರ್ ಶಿವಧಾಮ ಅಂಡ್ ವಿಚ್ ಪ್ಲೇಸ್ ನಿಯರ್ ಟು ಮೈಸೂರ್ ಇಸ್ ಸೇಫ್ ಅಂತ ಒಬ್ರೇನೆ ಎರಡೂ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಏನಮ್ಮ ಏನ್ ಪ್ರಶ್ನೆ? ಇನ್ ವಿಚ್ ಡಿಸ್ಟ್ರಿಕ್ಟ್ ಡಸ್ ಶಿವಧಾಮ ಇಸ್ ದೇರ್ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಮೈಸೂರ್ ಹತ್ರ ಯಾವ ಪ್ಲೇಸು ಸೇಫ್ ಆಗಿದೆ ಅಂತ ಕೇಳಿದ್ದಾರೆ ಅಣ್ಣ. Teguru is 23 kilometers from Dharwadam. ಅರ್ಥ ಆಯ್ತಾ? That is Shivadama, Shiva Center. ಮೈಸೂರಿನಲ್ಲಿ the safest places ಆ ತಾಯಿ ಚಾಮುಂಡೇಶ್ವರಿ ಕಮಲಪಾದ. ಧನ್ಯವಾದಗಳು ಅಣ್ಣ. ನಾವು ಲೆಟ್ ಮಿ ಗೆಟ್ ಬ್ಯಾಕ್ ಟು ದ ಗ್ಯಾಲರಿ ಮೋಡ್ ಇನ್ ಕೇಸ್. ಈಗ ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಗ್ಯಾಲರಿ ಮೋಡ್ ಆನ್ ಇದೆ. ದಯವಿಟ್ಟು ಪ್ರಶ್ನೆ ಇರೋರು ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ಜಯ ಅಕ್ಕ, ನಾನು ಅನ್ಮ್ಯೂಟ್ ರಿಕ್ವೆಸ್ಟ್ ಕಳ್ಸಿದೀನಿ ಅಕ್ಕ, ಅನ್ಮ್ಯೂಟ್ ಮಾಡಿ ಮಾತಾಡಿ ಅಕ್ಕ. ನಮಸ್ಕಾರ ಅಮ್ಮ. ಅಣ್ಣ ಚೆನ್ನಾಗಿದ್ದೀರಾ? ತುಂಬಾ ದಿನ ಆಯ್ತು. ಚೆನ್ನಾಗಿದ್ದೀನಮ್ಮ. ಹೇಳಿ ಏನ್ ವಿಷಯ? ನನ್ ಕ್ವಶನ್ ಏನು ಅಂದ್ರೆ, ಭಾಗವತ ಸಪ್ತಾಹದಲ್ಲಿ ರಾಧೆ ಮಾತೆ ಬಗ್ಗೆ ಬಹಳ ಕಮ್ಮಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂದ್ರೆ ಎಲ್ಲೋ ಒಂದು 2-3 ಕಡೆ ಗೋಪಿಕರ ಜೊತೆ ರಾಧೆನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಒಂಚೂರು, ಬಟ್ ಜಾಸ್ತಿ ಥಿಂಗ್ ಗೋಪಿಕರ ಬಗ್ಗೆನೇ ಇದೆ. ಅದು ಯಾಕೆ ಅಂತ ತಿಳ್ಕೊಬೇಕಿತ್ತಣ್ಣ. ಅದು ಅವರು ವೇದವ್ಯಾಸನ ಕೇಳ್ಬೇಕಮ್ಮ. ಅವರು ಆಥರ್, ಅವ್ರು ಏನಕ್ಕೆ ಬರ್ದ್ರಂತ ಅವ್ರನ್ನ ಕೇಳ್ಬೇಕು. ಆಕ್ಚುಲ್ ಆಗಿ 18 ಪುರಾಣದಲ್ಲಿನೂ ರಾಧೆ ಬಗ್ಗೆ ಎಲ್ಲಿ ಕಾಮೆಂಟ್ ಇಲ್ಲ. ಆಮೇಲೆ ಒನ್ಲಿ ಇನ್ 800 AD ಜಯದೇವ ಅಂತ ಒಂದು ಮಹಾಭಕ್ತರಿದ್ರು. ಅವರು ಈ ಆಕ್ಚುಲಿ ಬ್ರಾಟ್ ಔಟ್ ರಾಧೆ ಆಮೇಲೆ ಕೃಷ್ಣಂದು ಒಂದು ಯಾವ ತರ ಅವ್ರ ಜೀವನ ಆಯ್ತು, ಯಾವ ತರ ಇದಾಯ್ತು ಅಂತ. ಅದಾದ್ಮೇಲೆನೆ ರಾಧೆಗೆ ಅಷ್ಟು ಇಂಪಾರ್ಟೆನ್ಸ್ ಬಂತು. ಅದಕ್ ಮುಂಚೆ ಅದು ಪಬ್ಲಿಕ್ಗೆ ಬಂದೇ ಇರ್ಲಿಲ್ಲ. ಸೊ ಜಯದೇವನ ಕಾರಣ ಈ ಒಂದು ರಾಧಾ ಕೃಷ್ಣನ್ ಒಂದು ಚರಿತ್ರ ಬಂದಿದ್ದು. ಓಕೆ ಅಣ್ಣ. ಆಮೇಲೆ ಕೆಲವೊಂದ್ ಮೂಲ ಪ್ರಕಾರ ರುಕ್ಮಿಣಿ ಅವರೇ ಶ್ರೀಲಕ್ಷ್ಮಿ ಅಂತ ಹೇಳ್ತಾರೆ, ಅದು ನಿಜನಾ ಅಣ್ಣ? ರುಕ್ಮಿಣಿ ಅವರೇ ಲಕ್ಷ್ಮೀ ದೇವಿ ಅವರೇನೆ? ಹೌದೌದು, ಅವರೇ ಮಹಾಲಕ್ಷ್ಮಿ ಅವರೇ. ಸತ್ಯಭಾಮ ಬಂದು ಭೂದೇವಿ. ಹಾಗಾದ್ರೆ ರಾಧೆಗೂ ಲಕ್ಷ್ಮಿನೇ, ಅವರು ರುಕ್ಮಿಣಿ ಅವರು ಲಕ್ಷ್ಮಿನೇ ಅಣ್ಣ? ಇಲ್ಲ, ರಾಧಾ ಬೇರೆ. ರಾಧಾ ಬಂದು ಶಿ ಇಸ್ ಆಕ್ಚುಲಿ ಆದಿಶಕ್ತಿ ಸ್ವರೂಪಿಣಿ. ಈ ಕೃಷ್ಣ ಬಂದು ಪರಬ್ರಹ್ಮ ಸ್ವರೂಪ. ಸರಿ ಅಣ್ಣ, ತುಂಬಾ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು. ಈಗ ನಾವು ವಾಪಸ್ ಗ್ಯಾಲರಿ ಮೋಡಲ್ಲೇ ಇದ್ದೇವೆ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ ಅಣ್ಣ. ಮೀನ್ವೈಲ್ ಚಾಟ್ ಅಲ್ಲಿ ಒಂದು ಪ್ರಶ್ನೆ ಬಂದಿದೆ ಅಣ್ಣ. ಐ ಗೋ ಹೆಡ್ ಅಂಡ್ ಹ್ಯಾಸ್ ಕಲ್ಕಿ ಟೇಕನ್ ಬರ್ತ್? ಕ್ವಶನ್ ಮಾರ್ಕ್. ಇಫ್ ಎಸ್, ವೇರ್ ವಿಲ್ ಹಿ ಬಿ ಬಾರ್ನ್ ಅಂಡ್ ಹೂ ಈಸ್ ಮೈತ್ರೇಯ ಬುದ್ಧ? ಅವ್ರನ್ನ ನಮ್ಮ ಈಸ್ ಎ ಮೆಂಬರ್ ಆಫ್ ಅವರ್ ವಿಶ್ವಮೈತ್ರಿ. Yes, I hope so. And I think he should be a new person. No, whatever it is, let him go through the post. Recent ಆಗಿ ಪೋಸ್ಟ್ ಮಾಡಿದ್ವಿ ಕಲ್ಕಿ ಜಯಂತಿನಲ್ಲಿ ಡೀಟೇಲ್ ಆಗಿ ಏನು ಅಂತ. ದ ನೆಕ್ಸ್ಟ್ ಕ್ವಶನ್ ಇಸ್, ಯಾರು ಮೈತ್ರಿ ಅಂತ ಕೇಳಿದಾರಲ್ಲ? ನಾನು ಅವರೇ ಕೇಳಿದ್ದಾರೆ. ಹೂ ಇಸ್ ಮೈತ್ರೇಯ ಬುದ್ಧ ಅಂತ ಅವರೇ ಕೇಳಿದ್ದಾರೆ.
ಮೈತ್ರಿಯ ಬುದ್ಧ ಅಂತಲ್ಲ, ಇವರೆಲ್ಲ ಏನ್ ತಿಳ್ಕೊಂಡಿದಾರ, ಇವ್ರಿಗೆಲ್ಲ ಕ್ವಶನ್ ಕೇಳೋದೆ ಎಲ್ಲೋ ಏನೋ ತಿಳ್ಕೊಂಡು ಈ ತರ ಇರ್ರಿಲೆವೆಂಟ್ ಕ್ವಶನ್ಸ್ ಕೇಳ್ತಾರೆ. ಬುದ್ಧ ಇಸ್ ದ 9th ಅವತಾರ ಆಫ್ ಮಹಾವಿಷ್ಣು. ಮೈತ್ರೇಯ ಇಸ್ ದ ಲಾರ್ಡ್ ಆಫ್ ಶಂಬಲ. ಈ ನನ್ ಅದರ್ ದನ್ ಸೂರ್ಯನಾರಾಯಣ ಹಿಮ್ಸೆಲ್ಫ್. ಧನ್ಯವಾದಗಳು ಅಣ್ಣ. ಈಗ ಮತ್ತೆ ಗ್ಯಾಲರಿ ಮೋಡಿಗೆ ನಾನು ಹೋಗ್ತೀನಿ. ಇನ್ ಕೇಸ್ ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕೇಳಿ. ಕುಶಾಲ್ ಕುಮಾರ್ ಅಣ್ಣ, ನಿಮ್ಗೆ ಇವಾಗ ಚಾಟ್ ಅಲ್ಲಿ ಪ್ರಶಾಂತ್ ಅಣ್ಣ ಅವ್ರದ್ದು ನಂಬರ್ನ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಒಂದ್ ವೇಳೆ ನೀವು ಗ್ರೂಪ್ ಅಲ್ಲಿ ಇಲ್ಲ ಅಂದ್ರೆ, ಸಪೋಸ್ ನಿಮ್ಗೆ 29th ನಿಮ್ಗೆ ನೋಟಿಫಿಕೇಶನ್ ಬಂದಿರ್ಬೇಕು ಅಬೌಟ್ ಕಲ್ಕಿ ಭಗವಾನ್. ಒಂದ್ ವೇಳೆ ನೀವು ಗ್ರೂಪ್ ಅಲ್ಲಿ ಇಲ್ಲ ಅಂದ್ರೆ ಪ್ರಶಾಂತ್ ಅಣ್ಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮ್ಗೆ ಮುಂದಕ್ಕೆ ಗೈಡ್ ಮಾಡ್ತಾರೆ. ಧನ್ಯವಾದಗಳು ಅಣ್ಣ. Meanwhile, I'll take a small question from YouTube again. So what is Stri dosha and Nagadosha? How to do the parihara in case if somebody is suffering with this ಅಂತ ಕೇಳಿದ್ದಾರೆ. ನಾಗದೋಷ ಅಂದ್ರೆ when you kill and harm a snake, you get the nagadosha. And when you molest or cheat a stree, there are so many ways to hurt a stree. Then you get the ಸ್ತ್ರೀ ದೋಷ. ಇದಕ್ಕೆ ಪರಿಹಾರ ಬಂದ್ಬಿಟ್ಟು ಸನಾತನದಲ್ಲಿ ಇದೆ. ಇದಕ್ಕೆ ಕರೆಕ್ಟ್ ಆಗಿ ಆ ಪರ್ಸನ್ ನ ಚೂಸ್ ಮಾಡಿ ಅವರು ಪರಿಹಾರ ಮಾಡ್ಕೋಬೇಕಮ್ಮ. ಕೆನಾಟ್ ಬಿ ಸೆಡ್ ಆನ್ ದಿಸ್ Zoom meeting. ಅಂಡ್ ಇನ್ನೊಂದು, ಫಸ್ಟ್ ದೇ ಟು ಚೆಕ್ ಅಪ್ ದ ಹಾರೋಸ್ಕೋಪ್ ಇಫ್ ದೇ ಹ್ಯಾವ್ ಗಾಟ್ ದಿಸ್ ಸ್ತ್ರೀ ದೋಷ, ನಾಗದೋಷ ಆರ್ ಗೋಹತ್ಯೆ ದೋಷ ಆಲ್ಸೋ. ಅರ್ಥ ಆಯ್ತಾ? ಈ ಮೂರು. ಓಕೆ, ಧನ್ಯವಾದಗಳು ಅಣ್ಣ. ಈಗ ಹೋದ್ ವಾರದ್ದು ಸತ್ಸಂಗದಲ್ಲಿ ಒಂದೆರಡು ಪ್ರಶ್ನೆ ಉಳಿದಿತ್ತು, ಅದನ್ನ ಕೇಳ್ತಾ ಇದೀನಿ. ಅಣ್ಣ ನಮಸ್ತೆ. ಕನಸಿನಲ್ಲಿ ಹಸಿರು ಬಣ್ಣದ ನಾಗರ ಹಾವು ಎಡಗೈಗೆ ಕಚ್ಚಿದ ಹಾಗೆ ಆಯ್ತು, ಏನಾದ್ರೂ ಆಗಿದೆ. ಸೊ ಇದರಿಂದ ಏನಾದ್ರೂ ತೊಂದರೆ ಅಥವಾ ಇದು ಏನಾದ್ರೂ ಸೂಚನೆ ಕೊಡ್ತಾ ಇದ್ಯಾ, ಅಥವಾ ಇದು ಒಂದು ಸಾಮಾನ್ಯ ತಿಳಿಸಿ ಅಂತ. ಮತ್ತೆ ಅವರು ವೃಷಭ ರಾಶಿಯವರಂತೆ, ಹೀಗೆ ಕೇಳಿದ್ದಾರೆ ಅಣ್ಣ. ಅಲ್ಲಮ್ಮ, ಹಾವು ಕಚ್ಚಿದ್ರೆ ಇಟ್ ಇಸ್ ನೆಗೆಟಿವಿಟಿ. ಅದಕ್ಕೆ ಅವರು ಪರಿಹಾರ ಮಾಡ್ಕೋಬೇಕಮ್ಮ ಅವರು. ಓಕೆ, ಧನ್ಯವಾದಗಳು ಅಣ್ಣ. ಮುಂದೆ ಒಂದು ಪ್ರಶ್ನೆ ಇದೆ ಒಬ್ರು ಅಕ್ಕದು. ನಮಸ್ತೆ ಅಣ್ಣ, ಸಂಕಷ್ಟಹರ ಚತುರ್ಥಿ ವ್ರತ ಮಾಡುವಾಗ ಟ್ಯೂಸ್ಡೇನೆ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ, ಅದು ನಿಜಾನಾ ಅಂತ ಕೇಳಿದ್ದಾರೆ. ಅದ್ರ ಬಗ್ಗೆ ಗೊತ್ತಿಲ್ಲಮ್ಮ ನಮ್ಗೆ ಅಷ್ಟು ವ್ಯವಹಾರ. ಮೇ ಬಿ ಅದು ನೋಡಿ, ಇದೆಲ್ಲ ಏನಾಗಿದೆ ಅಂದ್ರೆ ವಿ ಹ್ಯಾವ್ ಮೇಡ್ ಫಾರ್ ಅವರ್ ಸೆಲ್ಸ್ ಆಲ್ ದಿಸ್ ಕಂಡೀಷನ್, ಈ ತರ ಅಂತ. ಇಟ್ ಮೇ ಬಿ ಆಲ್ಸೋ ವಿ ಶುಡ್ ಗೋ ಟು ಪ್ರಾಪರ್ ಗಣೇಶ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಳ್ಳೆ ಅರ್ಚಕರನ್ನ ಮಾತಾಡಿ ಅವ್ರ ಹತ್ರ ತಿಳ್ಕೋಬೇಕು ಇದು ನಿಜಾನ ಅಂತ. ದೇ ವಿಲ್ ಬಿ ಇನ್ ಅ ಪ್ರಾಪರ್ ಪೊಸಿಷನ್ ಟು ಗೈಡ್ ಪ್ರಾಪರ್ಲಿ. ಧನ್ಯವಾದಗಳು ಅಣ್ಣ. ಮುಂದಿನ ಒಂದು ಪ್ರಶ್ನೆ ಚಾಟ್ ಅಲ್ಲೇ ಬಂದಿದೆ. ಐ ಆಮ್ ವನಮಾಲಾ. I wish to know whether everyone gets a guru in their life or they will leave the earth without a guru during their lifetime ಅಂತ ಕೇಳಿದ್ದಾರೆ. It depends on their spiritual sadhana for the past births. If they had made a sankalpa in this birth, they will come in contact with a guru. Or if in this birth also, if you want to have a guru, you make a sankalpa, you will get a guru. It is your own desire which will make guru to come in contact with you. ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ ಒಬ್ರು ಅಕ್ಕ ಕೇಳಿದ್ದಾರೆ. ಸರ್, ಐ ಸಾ ಇನ್ಫೈನೈಟ್ ನಂಬರ್ ಆಫ್ ಮೂನ್ಸ್ ಇನ್ ದ ಸೇಮ್ ಸ್ಕೈ ಇನ್ ಡ್ರೀಮ್ಸ್. ವಾಟ್ ಡಸ್ ದಿಸ್ ಮೀನ್ ಅಂತ ಕೇಳಿದ್ದಾರೆ ಅಣ್ಣ. ಈ ಬ್ರಹ್ಮಾಂಡದಲ್ಲಿ there are infinite number of solar systems. Each solar system has a sun and a moon. So they should have seen those infinite number of moons. ಓಕೆ, ಧನ್ಯವಾದಗಳನ್ನ. ಇನ್ನೊಂದು ಪ್ರಶ್ನೆ ಪ್ರೀತಿ ಅಕ್ಕ ಕೇಳಿದ್ದಾರೆ. ನಮಸ್ಕಾರ ಸತೀಶ್ ಅಣ್ಣ, ಹೆಣ್ಮಕ್ಳು ಶ್ರಾದ್ದ ಕಾರ್ಯ ಹೇಳಿಮ್ಮ. ನಮಸ್ತೆ ಅಣ್ಣ, ಹೆಣ್ಮಕ್ಳು ಶ್ರಾದ್ದ ಕಾರ್ಯ ಮಾಡಬಹುದಾ? ಗಂಡ ಮಕ್ಕಳು ಇಲ್ಲದೆ ಇರೋರು ಏನ್ ಮಾಡ್ಬೇಕು ಅಂತ ಕೇಳಿದ್ದಾರೆ. ಅಮ್ಮ, ಗಂಡಸರು ಇಲ್ಲದ ಸಮಯದಲ್ಲಿ ಮಾಡಬಹುದಮ್ಮ ಅವರು. ಧನ್ಯವಾದಗಳನ್ನ. ಈಗ ನಾವು ಗ್ಯಾಲರಿ ಮೋಡ್ ಅಲ್ಲಿ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ವಿಡಿಯೋವನ್ನು ಆನ್ ಮಾಡಿ ಪ್ರಶ್ನೆಯನ್ನ ಕೇಳಿ.
ಅಣ್ಣ ಒಂದ್ ಪ್ರಶ್ನೆ ಇದೆ ಒಬ್ರು ಅಣ್ಣ ಅವ್ರ ಕಡೆಯಿಂದ. ಸತೀಶ್ ಅಣ್ಣ ನಮಸ್ತೆ. ಹ್ಮ್. ಬುದ್ಧನ ಅವತಾರದ ಇತಿಹಾಸ ತುಂಬಾ ಆಸಕ್ತಿಕರವಾಗಿತ್ತು, ಧನ್ಯವಾದಗಳು. ಅಲ್ಲಿ ಬುದ್ಧನ ಮಾರ್ಗ ಅನುಸರಿಸಿದವರಿಗೆ ಹೇಳಿ. ಬುದ್ಧನ ಮಾರ್ಗ ಅನುಸರಿಸಿದವರಿಗೆ ಆತ್ಮಗಳು ನಾಶ ಹೊಂದಿದವು ಅಂತ ಹೇಳಿದಿರಿ, ಆದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಆತ್ಮ ಅವಿನಾಶಿ ಅಂತ ಹೇಳಿದ್ದಾನೆ. ದಯವಿಟ್ಟು ಇದನ್ನ ಒಂಚೂರು ಕ್ಲಾರಿಫೈ ಮಾಡಿ ಅಂತ ಕೇಳಿದ್ದಾರೆ. ನೋಡಿ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ವಾಟ್ ಶ್ರೀ ಕೃಷ್ಣ ಸೆಟ್ ಇಟ್ ಇಸ್ ಟ್ರೂ. ಆತ್ಮ ಇಸ್ ಎಟರ್ನಲ್. But what happened? These Rakshasas, they were very ferocious and their intent was very bad. They want to conquer the entire world and rule it in a adharmic way. So that is why Bhagavan Mahavishnu came out with a method to destroy them in totality. That is why this Nirvana Yoga was given, wherein all the koshas will be removed and the Atma will be open to this atmosphere by which the Atma gets destroyed. ಇದನ್ನ ಅವ್ರು ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ. ಓಕೆ, ಧನ್ಯವಾದಗಳು It ಅಣ್ಣ. is intentionally Bhagavan Buddha gave this Nirvana Yoga. ಧನ್ಯವಾದಗಳಣ್ಣ. ಈಗ ಯೂಟ್ಯೂಬ್ ಇಂದ ನಾನೊಂದು ಪ್ರಶ್ನೆಯನ್ನ ತಗೊಳ್ತಾ ಇದ್ದೀನಿ. ಸತೀಶ್ ಅಣ್ಣ, ಹ್ಮ್. ಆಫ್ಟರ್ ಡೆತ್ ಹ್ಮ್. ಕ್ಯಾನ್ ವಿ ನೋ ದ ಸೀಕ್ರೆಟ್ ಆಫ್ ವರ್ಲ್ಡ್, ಯೂನಿವರ್ಸ್ ಫಾರ್ಮೇಶನ್ ಅಂಡ್ ಎವ್ರಿಥಿಂಗ್? ಅದು ಲೆಟ್ ದಮ್ ಸಿ ದ ಅವರ ವೆಬ್ಸೈಟ್ ಅದ್ನಲ್ಲಿ ದ ಬ್ರಹ್ಮಾಂಡ ಅಂತಿದೆ, ದ ಕ್ರಿಯೇಷನ್ ಅಂತಿದೆ, ಅದ್ನಲ್ಲಿ ಅವ್ರು ತಿಳ್ಕೊಳ್ಳಿ ಅವರು. ಧನ್ಯವಾದಗಳಣ್ಣ. ಹರ್ಷ ಅಣ್ಣ, ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಲಿಂಕ್ ನಾವು ಪೋಸ್ಟ್ ಮಾಡ್ತೇವೆ, ಅದರಿಂದ ನೋಡಿ. ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ, ಆಫ್ಟರ್ ಕಮಿಂಗ್ ಟು ಅರ್ತ್ ವೈ ಎವ್ರಿ ಒನ್ ಡಸ್ ಪ್ರೇ ಟು ಗಾಡ್, ಬಿಫೋರ್ ಕಮಿಂಗ್ ಟು ಅರ್ತ್ ವೈ ದೇ ಡು ನಾಟ್ ಕ್ಯಾಲ್ಕುಲೇಟ್ ಆಲ್ ದಿಸ್ ಥಿಂಗ್ಸ್ ಅಂತ ಒಬ್ರು ಕೇಳಿದ್ದಾರೆ. So ask this person to go through our website wherein the descent of Atma and the ascent of Atma is there. ಅದನ್ನ ಹೋದ್ರೆ ಅವ್ರು ಕ್ಲೀನ್ ಆಗಿ ಗೊತ್ತಾಗ್ತದೆ. They'll get the answer. ಓಕೆ, ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ, ಐ ಹರ್ಡ್ ಗಾಡ್ ಡಸಂಟ್ ಹ್ಯಾವ್ ಫಿಸಿಕಲ್ ಬಾಡಿ, ಗಾಡ್ ಇಸ್ ಇನ್ ದ ಲೈಟ್ ಬಾಡಿ. ಮೈ ಕ್ವಶನ್ ಈಸ್ ದೆನ್ ಹೌ ಡು ವಿ ಗೆಟ್ ಪಿಕ್ಚರ್ಸ್ ಆಫ್ ದ ಗಾಡ್ ವಿ ಡ್ರಾ, ಹೌ ಡು ವಿ ಗೆಟ್ ದಟ್ ಅಂತ ಕೇಳಿದ್ದಾರೆ. He is Nirakara, Parabrahma, and all the divinities are Nirakara. They are in the form of light. We have given these forms to them. ಧನ್ಯವಾದಗಳನ್ನ. ಹರ್ಷ ಅಣ್ಣ, ನಿಮ್ಗೋಸ್ಕರ ಪ್ರವೀಣ್ ಅಣ್ಣ ಅವರು ಲಿಂಕ್ಸ್ ನ ಪೋಸ್ಟ್ ಮಾಡಿದ್ದಾರೆ ಚಾಟ್ ಅಲ್ಲಿ. ದಯವಿಟ್ಟು ಆ ಲಿಂಕ್ಸ್ ನ ಫಾಲೋ ಮಾಡಿ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗತ್ತೆ. ಧನ್ಯವಾದಗಳು ಅಣ್ಣ. ಮುಂದೆ ಒಂದು ಅಕ್ಕ ಅವ್ರ ಪ್ರಶ್ನೆ ಕಳಿಸಿದ್ದಾರೆ. ಗುರು ಅಮರ ದೇವೋ ಭವ ಅಣ್ಣ, ಇವತ್ತು ಮೈಸೂರಿನಲ್ಲಿ ಗುರುಗಳ ಸತ್ಸಂಗ ಚೆನ್ನಾಗಿ ಆಯ್ತು. ನೀವು ಕಳಿಸಿದ ಪಂಚಾಂಗ ತಲುಪಿತು ಅಣ್ಣ. ನಿಮ್ಮನ್ನು ಮತ್ತು ಅಮರ ಗುರುಗಳನ್ನ ಪಡೆದ ನಾವೇ ಧನ್ಯರು ಅಂತ ಅವರು ಗ್ರಾಟಿಟ್ಯೂಡ್ ಅನ್ನ ತಿಳಿಸಿದ್ದಾರೆ ಅಣ್ಣ. ನಮಸ್ಕಾರ. They should show their gratitude to Guru Amara Vandima. ಧನ್ಯವಾದ. ನಮಸ್ಕಾರ. ಧನ್ಯವಾದಗಳನ್ನ. ಈಗ ನಾವು ವಾಪಸ್ ಗ್ಯಾಲರಿ ಮೋಡ್ಗೆ ಬಂದಿದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಹ್ಯಾಂಡ್ ರೈಸ್ ಆಪ್ಷನ್ ಅನ್ನ ಬಳಕೆ ಮಾಡಿ. ವಿಡಿಯೋನ ಆಫ್ ಮಾಡಿರೋರು ಕೂಡ ಪ್ರಶ್ನೆ ಕೇಳಬಹುದು. ಹ್ಯಾಂಡ್ ರೈಸ್ ಅಂತ ಒಂದು ಆಪ್ಷನ್ ಇರುತ್ತೆ ರಿಯಾಕ್ಷನ್ಸ್ ಅಲ್ಲಿ, ನೀವು ಅದನ್ನ ಬಳಕೆ ಮಾಡಿ, ಅಥವಾ ಚಾಟ್ ಅಲ್ಲಿ ಹ್ಯಾಂಡ್ ಸಿಂಬಲ್ ಕಳಿಸಿದ್ರೆ ಕೂಡ ಪ್ರಶ್ನೆಯನ್ನ ಕೇಳಬಹುದು. ಇನ್ನು ಯಾವ್ದು ಪ್ರಶ್ನೆಗಳು ಬಂದಿಲ್ಲ, ಐದರ್ ಇನ್ ಚಾಟ್ ವಿಡಿಯೋ. 2 ನಿಮಿಷ ವೇಟ್ ಮಾಡ್ತೀನಿ ಅಣ್ಣ.
ಎಸೆಂಟ್ ಆಫ್ ಆತ್ಮ ಮತ್ತೆ ಕ್ರಿಯೇಷನ್ ಆಫ್ ದ ಯೂನಿವರ್ಸ್ ಲಿಂಕ್ ಗಳನ್ನ ಯೂಟ್ಯೂಬ್ ನಮ್ಮ ಝೂಮ್ ನ ಚಾಟ್ ಅಲ್ಲಿ ಪೋಸ್ಟ್ ಮಾಡಲಾಗಿದೆ. ದಯವಿಟ್ಟು ಅದರ ಉಪಯೋಗವನ್ನು ಪಡ್ಕೊಳ್ಳಿ. ಧನ್ಯವಾದಗಳು. ಅಣ್ಣ, ವಿ ಹ್ಯಾವ್ ಅ ಕ್ವೆಶ್ಚನ್. ಜಸ್ಟ್ ಗುರುಮಾತಾ ಅವರಿಗೆ ಜನ್ಮದಿನದ ಶುಭಾಶಯಗಳು. ಅವರ ಮಾತು ಕೇಳಿ ಧನ್ಯರಾದೆವು ಅಣ್ಣ ಅಂದ್ಬಿಟ್ಟು ಅಗೇನ್ ಒಬ್ರು ಗ್ರಾಟಿಟ್ಯೂಡ್ ಹೇಳಿದ್ದಾರೆ. ದಟ್ಸ್ ಆಲ್. ಗಾಯತ್ರಿ That's all. ಅವ್ರು ಬೇರೆ ಯಾವುದೇ ಪ್ರಶ್ನೆಯನ್ನ ಕೇಳಿಲ್ಲ, ಬರೀ ಗ್ರಾಟಿಟ್ಯೂಡ್ ಅನ್ನ ಅಮ್ಮ ಅವರಿಗೆ ತಿಳಿಸಿದ್ದಾರೆ. ಅದು ಹೋಗಿ ಸೇರ್ತದಮ್ಮ ಅವ್ರಿಗೆ. ಎಸ್ ಅಣ್ಣ. ಹೃದಯಪೂರ್ವಕವಾಗಿ ಯಾರು ಆ ಒಂದು ಕೃತಜ್ಞೆ ಸಲ್ಲಿಸಿರ್ತಾರೋ ಇಟ್ ವಿಲ್ ಗೋ ಅಂಡ್ ರೀಚ್ ಗುರುಮಾತೆ ಡೆಫಿನೆಟ್ಲಿ. ಇನ್ನು ನಾವು ಗ್ಯಾಲರಿ ಮೋಡಲ್ಲೇ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಏನಾದ್ರೂ ಇದ್ದಲ್ಲಿ ದಯವಿಟ್ಟು ವಿಡಿಯೋ ಆನ್ ಮಾಡಿ ಆದ್ರೂ ಕೈ ಎತ್ತಿ, ಇಲ್ಲ ಅಂದ್ರೆ ಹ್ಯಾಂಡ್ ರೈಸ್ ಆಪ್ಷನ್ ಬಳಕೆ ಮಾಡಿ. ಸೋಮಶೇಖರ್ ಅಣ್ಣ, ನೀವು ಅನ್ಮ್ಯೂಟ್ ಮಾಡ್ಬೇಕು. ನಾನು ರಿಕ್ವೆಸ್ಟ್ ಕಳ್ಸಿದೀನಿ ಅಣ್ಣ. ಸೋಮಶೇಖರ್ ಅಣ್ಣ ಮಾತಾಡಿ. ನಮಸ್ಕಾರ ಅಣ್ಣ. ನಮಸ್ಕಾರಪ್ಪ. ನಾವು ಬಿಕಾಸ್ ಆಫ್ ಬ್ಯಾಡ್ ಕರ್ಮಾಸ್, ನಮ್ಮ ಕೆಟ್ಟ ಕರ್ಮದಿಂದ ನಾವು ನೀಚ ಯೋನಿಲಿ ಹುಟ್ತೀವಿ, ಪ್ರಾಣಿಗಳಾಗಿ ಹುಟ್ತೀವಿ ಅಂತ ತುಂಬಾ ಜನ ಹೇಳಿರೋದನ್ನ ಕೇಳಿದೀನಿ ಅಣ್ಣ. ಇದು ಎಷ್ಟು ಇಲ್ಲ, ಮಟ್ಟಿಗೆ ಅದು ತಪ್ಪು ಸೋಮಶೇಖರ್ ಅವರೇ. ನಾವು ಮನುಷ್ಯರಾಗೆ ಹುಟ್ತೀವಿ, ಮನುಷ್ಯರಾಗೆ ನಾವು ಇಲ್ಲಿಂದ ಮೋಕ್ಷ ಪಡ್ಕೊಂಡು ಹೋಗ್ತೀವಿ. ಅಕಸ್ಮಾತ್ ಆಗಿ ಈ ಪ್ರಾಣಿಗಳು ಆತರ ಜನ್ಮ ತಗೊಳ್ಳೋದು ಯಾವಾಗ ಅಂದ್ರೆ, ಈ ಋಷಿ ಮೂಲಕ ಏನಾದ್ರು ನೀವು ಸಿಕ್ಕಾಕೊಂಡು ಅವ್ರು ಶಾಪ ಪಡೆದ್ರೆ ಆವಾಗ ನೀವು ಪ್ರಾಣಿಯಾಗಿ ಹುಡ್ತೀರಿ. ಇಲ್ಲ ಯಾವ್ದಾದ್ರು ಸ್ಪಿರಿಚುವಲ್ ಪರ್ಸನಾಲಿಟೀಸು ಅವ್ರನ್ನ ನೀವು ಕೆಣಕಿ ಏನಾದ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಅವ್ರು ಶಾಪ ಕೊಟ್ರೆ ನೀವು ಪ್ರಾಣಿಯಾಗಿ ಹುಡ್ತೀರಾ ನೀವು. ಅಣ್ಣ ತುಂಬಾ ಧನ್ಯವಾದ ಅಣ್ಣ. ಆಯ್ತಪ್ಪ. ಧನ್ಯವಾದಗಳಣ್ಣ. ಈಗ ಒಂದು ಅಕ್ಕ ಪ್ರಶ್ನೆ ಕೇಳಿದ್ದಾರೆ. ಬಳಕೆ ಮಾಡ್ದಲೇ ಇರುವಂತ ಬಾವಿಯನ್ನ ಮುಚ್ಚೋದ್ರಿಂದ ನಮ್ಗೆ ಏನಾದ್ರು ದೋಷ ಬರುತ್ತಾ, ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಏನಮ್ಮ? ನಾವು ಬಳಕೆ ಮಾಡ್ದಲಿರುವಂತ ಬಾವಿಯನ್ನ ಅಂದ್ರೆ ಮೀನಿಂಗ್ ಗೊತ್ತು, ಬಾವಿ ಅದ್ ಮುಂದೆ ವರ್ಡ್ ಏನದು? ಅದನ್ನ ಮುಚ್ಚೋದ್ರಿಂದ ಏನಾದ್ರು ದೋಷ ಬರುತ್ತಾ ಅಂತ ಕೇಳಿದ್ದಾರೆ. ಅಲ್ಲ, ಫಸ್ಟ್ ಕಾರಣ ತಿಳ್ಕೊಬೇಕು ಏನಕ್ಕೆ ಮುಚ್ತಾರೆ ಅವರು ಅಂತ. ಅದನ್ನು ಇಷ್ಟು ದಿವ್ಸ ಯೂಸ್ ಮಾಡ್ತಾ ಇದಾರಲ್ಲ, ಇದಕ್ಕಿದಂಗೆ ಏನಕ್ಕೆ ಮುಚ್ತಾರೆ ಅದನ್ನ? ವಾಟ್ ಇಸ್ ದ ಪರ್ಪಸ್? ತನುಜಾ ಅಕ್ಕ, ಒಂದ್ಸಲ ನೀವು ಅಣ್ಣ ಅವ್ರಿಗೆ ಪರ್ಸನಲ್ ಆಗಿ ಕಾಲ್ ಮಾಡಿ ಮಾತಾಡಿ. ಯಾಕಂದ್ರೆ ಇದ್ರ ವಿವರಣೆ ನೀವು ಕೊಟ್ಟಿಲ್ಲ, ಸೊ ಹಂಗಾಗಿ ಕಾಲ್ ಮಾಡಿ ಅಣ್ಣ ಹತ್ರ ಒಂದ್ಸಲ ಮಾತಾಡಿ, ಅಥವಾ ಮನೋವತಿಯಲ್ಲಿ ಹತ್ರ ಭೇಟಿ ಮಾಡಿ ಮಾತಾಡಿ. ಧನ್ಯವಾದಗಳು ಅಕ್ಕ. ಮುಂದಿನ ಪ್ರಶ್ನೆ ಅಣ್ಣ, ಒಬ್ರು ಅಕ್ಕ ಕೇಳಿದ್ದಾರೆ. ಅಣ್ಣ, ಇನ್ನೊಂದು ಕೋರಿಕೆ, ಅಮರ ಗುರುಗಳ ಧ್ವನಿಯನ್ನು ಕೇಳುವ ಭಾಗ್ಯವಿದೆಯಾ ಅಣ್ಣ ಅಂತ ಕೇಳಿದ್ದಾರೆ. ಮನೋತಿಗೆ ಬಂದು ಕೇಳ್ಬೋದಮ್ಮ ಅವರು. ಗಾಯತ್ರಿ ಅಕ್ಕ, ದಯವಿಟ್ಟು ತಾವು ಒಂದ್ಸಲ ಮನೋವತಿಗೆ ಭೇಟಿ ಮಾಡಿ. ಮುಂದೆ ವಾಪಸ್ ನಾವು ಗ್ಯಾಲರಿ ಮೋಡ್ಗೆ ಬಂದಿದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಹ್ಯಾಂಡ್ ರೈಸ್ ಆಪ್ಷನ್ ಅನ್ನ ಬಳಕೆ ಮಾಡಿ ಪ್ರಶ್ನೆಯನ್ನ ಕೇಳಿ. ಪ್ರಮೋದ್ ಅಣ್ಣ, ದಯವಿಟ್ಟು ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರಪ್ಪ. ಸರ್, ನಮ್ಮ ಮನೆ ಸ್ವಲ್ಪ ತೀರ್ಕೊಂಡಿರೋದು ಮನೆಯೊಳಗೆ ಫೋಟೋಗಳು ಜಾಸ್ತಿ ಇದೆ ಸರ್. 5-6 ಫೋಟೋಗಳು ಇದೆ. ಅಜ್ಜ, ತಂದೆ ತಾಯಿ ಮನೆಯೊಳಗೆ. ಮನೆಗೆ ಅದೇ ನೆಗೆಟಿವ್ ಸರ್, ಪಾಸಿಟಿವ್ ಸರ್? ಅಲ್ಲ, ಅದು ಏನು ಆತರ ಏನಿಲ್ಲ, ನೆಗೆಟಿವ್ ಅಂತಲ್ಲ ಪಾಸಿಟಿವ್ ಅಂತಲ್ಲ. ಅದು ಅವರವರು ಒಂದು ಅಫೆಕ್ಷನ್, ಒಂದು ಭಾವನೆಯಿಂದ ಫೋಟೋ ಮನೆಯಲ್ಲಿ ಇಟ್ಕೊತಾರಪ್ಪ. ಅಷ್ಟೇ, ಬೇರೆ ಏನಿಲ್ಲ. ಏನ್ ತೊಂದ್ರೆ ಇಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳನ್ನ. ಈಗ ವಾಪಸ್ ಗ್ಯಾಲರಿ ಮೋಡಲ್ಲೇ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ಸತ್ಸಂಗ ಬಂದು ವಾರಕ್ಕೆ ಒಂದ್ಸಲ ಅಣ್ಣ ಅವರನ್ನ ನೇರವಾಗಿ ಮಾತಾಡುವಂತ ಅವಕಾಶ ಸಿಗುತ್ತೆ. ಮತ್ತೆ ಯಾರು ದೂರದಲ್ಲಿ ಇರ್ತಾರೆ
ಮನವತ್ತಿಗೆ ವಾರ ವಾರ ಬರ್ಲಿಕ್ಕಾಗಲ್ಲ, ಅವ್ರು ಕೂಡ ಅಣ್ಣ ಅವ್ರ ಹತ್ರ ನೇರವಾಗಿ ಸಂಭಾಷಣೆಯನ್ನ ಮಾಡಬಹುದು. ಈ ಪ್ಲಾಟ್ಫಾರ್ಮ್ ಅನ್ನ ದಯವಿಟ್ಟು ಉಪಯೋಗ ಮಾಡಿಕೊಳ್ಳಿ. ಅಣ್ಣ, ಒಂದ್ ಪ್ರಶ್ನೆ ಬಂದಿದೆ. ನಮಸ್ತೆ ಸತೀಶ್ ಅಣ್ಣ. ಹ್ಮ್. ಆ ಹ್ಮ್. ಅಮರ ಗುರುಗಳ ರೀಸೆಂಟ್ ಕಾನ್ವರ್ಸೇಷನ್ ಅನ್ನ ಹೇಳಿ ಅಂತ ಕೇಳಿದ್ದಾರೆ. ರೀಸೆಂಟ್ ಕಾನ್ವರ್ಸೇಷನ್ ಹಾ, ಅರ್ಥ ಆಗಿಲ್ಲ ಅವ್ರು ಹೇಳಿದ್ದು. ಮೇ ಬಿ ಕಾರ್ತಿಕ್ ಅಣ್ಣ, ನೀವು ಯಾವ ಮೋಡ್ ಅಲ್ಲಿ ಹೇಳ್ತಾ ಇದ್ರೆ, ಆಸ್ಟ್ರಲ್ ಮೋಡ ಅಥವಾ ಯಾವುದೋ ಒಂದ್ ಸ್ವಲ್ಪ ದಯವಿಟ್ಟು ಕೇಳಿ, ನಿಮ್ ಪ್ರಶ್ನೆಯ ವಿವರಣೆಯನ್ನ ಕೊಡಿ ದಯವಿಟ್ಟು. Recent conversation was 25th August 1982, 1:30 myself and Anand ಅವ್ರ ಮನೆಯಲ್ಲಿ ಊಟ ಮಾಡ್ಬಿಟ್ಟು ಹೊರಡ್ತೀವಿ ಅಂದ್ರೆ ಅವರು ನಮ್ಮನ್ನ ನೋಡ್ಬಿಟ್ಟು ಸ್ಮೈಲ್ ಮಾಡ್ಬಿಟ್ಟು ಡೋಂಟ್ ವರಿ, ಇಫ್ ಎನಿಥಿಂಗ್ ಡಸಂಟ್ ಹ್ಯಾಪನ್ ಐ ಕಮ್ ಬ್ಯಾಕ್ ಇನ್ 2042 ಅಂತ ಹೇಳಿದ್ರು ಅಷ್ಟೇ. ಅದಾದ್ಮೇಲೆ 3:30ಗೆ ಅವ್ರು ದೇಹ ಬಿಟ್ರು. This was the last conversation we had with him. ಧನ್ಯವಾದಗಳು ಅಣ್ಣ. ಮಂಜುನಾಥ್ ಅಣ್ಣ, ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ಹಲೋ, ನಮಸ್ಕಾರ. ನಮಸ್ಕಾರ ಸರ್. ಹೇಳಿಪ್ಪ, ಏನ್ ವಿಷಯ? ಸರ್, ನೀವ್ ಹೇಳ್ದಂಗೆ ತಿರುಮಲ ಹೋಗಿ ಬಂದ್ವಿ ಸರ್. ಹಾ, ಒಳ್ಳೇದಪ್ಪ. ದರ್ಶನ ಚೆನ್ನಾಗಾಯ್ತು. ಹ್ಮ್. ನೀವ್ ಹೇಳ್ದಂಗೆ ಪ್ರೊಸೀಜರ್ ಎಲ್ಲ ಹಂಗೆ ಮಾಡಿದ್ವಿ, ಚೆನ್ನಾಗಾಯ್ತು ಸರ್. ಆಯ್ತಪ್ಪ, ಒಳ್ಳೆ. ಸರ್, ಮತ್ತೆ ನಾವು ಈಗ ಫಾರ್ ಎಕ್ಸಾಂಪಲ್ ಓಂ ನಮಃ ಶಿವಾಯ ಅಂತ ಹೇಳ್ತೀವಿ ಅನ್ಕೊಳ್ಳಿ. ಈಗ ಇನ್ಹೇಲ್ ತಗೊಂತೀನಿ, ಓಂ ಅಂತ ಹೇಳ್ಬೇಕು. ಮತ್ತೆ ಎಕ್ಸೇಲ್ ಮಾಡಿದಾಗ ನಮಃ ಶಿವಾಯ ಅಂತ ಹೇಳ್ತೀವಿ ಅನ್ಕೊಳ್ಳಿ ಸರ್. ಈಗ ನಾರ್ಮಲ್ ಆಗಿ ಯಾವುದೇ ಮಂತ್ರನ ನಾವು ಬ್ರೀತಿಂಗ್ ಕನೆಕ್ಟ್ ಮಾಡ್ಬೇಕು. ಆ ತರ ಹೇಳ್ಬೋದು. ಅದು ಪಂಚಾಕ್ಷರಿ ಮಂತ್ರ, ಅದು ಕಂಪ್ಲೀಟ್ ಆಗಿ ಹೇಳ್ಬೇಕು. ಅದನ್ನ ಬೈಫಿಕೇಟ್ ಮಾಡ್ಬಾರ್ದು. ಓಕೆ ಸರ್. ಬ್ರೀತಿಂಗ್ ಇನ್ಹೇಲ್ ಮಾಡುವಾಗ ಓಂ ನಮಃ ಶಿವಾಯ ಅಂತ ಇನ್ಹೇಲ್ ನ ಇಟ್ಕೊಂಡು ಎಷ್ಟು ಸತಿ ಹೇಳ್ತಿರೋ ಹೇಳ್ಬೇಕು. ಆಮೇಲೆ ಬಿಡ್ಬೇಕು. ಬಿಟ್ಬಿಟ್ಟು ತಿರ್ಗಾ ತಗೊಂಡು ತಿರ್ಗಾ ಓಂ ನಮಃ ಶಿವಾಯ ಹೇಳಿ ಈ ಕಡೆ ಬಿಡ್ಬೇಕು. ದಟ್ ಈಸ್ ಒನ್ ಸೈಕಲ್ ಆಫ್ ಪ್ರಾಣಾಯಾಮ. ಓಕೆ ಸರ್. ಮಂತ್ರವನ್ನು ಕಟ್ ಮಾಡಬಾರ್ದು. ಓಕೆ ಸರ್, ನಂಗೆ ಯಾರೋ ರಾಂಗ್ ಆಗಿ ಇದ್ ಮಾಡ್ಬಿಟ್ಟಿದ್ರು ಸರ್, ಅದಕ್ಕೆ ಕೇಳ. ಗೊತ್ತೇ. ಒಳ್ಳೇದು. ಓಕೆ ಸರ್. ಅದು ಯಾವ್ದೇ ಮಂತ್ರ ಆಗಲಿ ಅದೇ ಯಾವ್ದೇ ಮಂತ್ರ ಅದು ಅದೇ ಸರ್. ಯಾವುದೇ ಮಂತ್ರ ಇರ್ಲಿ, ಅದು ಪ್ರಾಪರ್ ಆಗಿ ಬರ್ಬೇಕು. ಒಂದ್ಸತಿ ಮನೋತಿಗ್ ಬನ್ನಿ, ಆ ಪ್ರಾಣಾಯಾಮ ಯಾವ ತರ ಮಾಡ್ಬೇಕಂತ ಹೇಳ್ಕೊಡ್ತೀವಿ. ಅದ್ರ ತರ ನೀವು ಆಚರಿಸಿ ದಯವಿಟ್ಟು. ಯಶು ಅಕ್ಕ, ದಯವಿಟ್ಟು ಅನ್ಮ್ಯೂಟ್ ಮಾಡಿ ಅಕ್ಕ. ಹಲೋ ಸತೀಶ್ ಅಣ್ಣ. ನಮಸ್ಕಾರಮ್ಮ. ನಾನು ಅಣ್ಣ ಮಂಡ್ಯದಿಂದ ಯಶಸ್ವಿನಿ. ಹೇಗಿದ್ದೀರಣ್ಣ? ಚೆನ್ನಾಗಿದ್ದೀನಮ್ಮ, ಹೇಳಿಮ್ಮ. ಏನಿಲ್ಲ, ಸ್ವಲ್ಪ ದಿನ ಆಯ್ತು ಮಾತಾಡಿ, ಅದಕ್ಕೆ ಮಾಡಿ. ಅಣ್ಣ, ಮನೆ ಯಾವಾಗ ಕಂಪ್ಲೀಟ್ ಮಾಡ್ತೀರಾ? ಯಾವಾಗ ಗ್ರೂಪ್ ಪ್ರವೇಶ ಕರೀತೀರಾ? ಕರಿತೀನಿ ಅಣ್ಣ. ಈಗ ಇಂಟೀರಿಯರ್ ಮಧ್ಯ ಮಧ್ಯ ಗ್ಯಾಪ್ ಆಗೈತೆ ಅಣ್ಣ, 2 ತಿಂಗಳು ಇಂಟೀರಿಯರ್ ಮಾಡ್ತಾ ಇದಾರೆ ಅಣ್ಣ ಈಗ. ಸರಿನಮ್ಮ. ಆಯ್ತು ಅಣ್ಣ. ಏನ್ ಮೊನ್ನೆ ಒಂದ್ ಎಕ್ಸ್ಪೀರಿಯನ್ಸ್ ಆಯ್ತಣ್ಣ. ಒಂದು ಲಕ್ಷ್ಮೀ ದೇವಿ ಕೂತಿರ್ ಹಳೆಗರಿ ಇಟ್ಕೊಂಡು ಓದ್ತಿರೋ ತರ ಕಾಣಿಸ್ತಾಣ. ಒಳ್ಳೇದಮ್ಮ. ಆಮೇಲೆ ಏಂಜಲ್ಸ್ ನೋಡಿದೆ ಅಣ್ಣ, ದೇವದೂತರು ಅಂತಲ್ಲ ಏಂಜಲ್ಸ್, ಅದನ್ನ ನೋಡಿದೆ. ಒಳ್ಳೇದು, ಒಳ್ಳೆ ಸೂಚನೆಮ್ಮ. ತಾಯಿ ಮಹಾಲಕ್ಷ್ಮಿ ನಿಮ್ಗೆ ಬ್ಲೆಸ್ ಮಾಡಿದ್ದಾರೆ. ಏನು ತೊಂದರೆ ಇಲ್ಲದೆ ನಿಮ್ ಮನೆ ಫಿನಿಶ್ ಆಗಿ ಹೋಗಿ ನೀವು ವಾಸ ಮಾಡಿ. ಸರಿ ಅಣ್ಣ, ಆಯ್ತಣ್ಣ. ಥ್ಯಾಂಕ್ ಯು ಅಣ್ಣ. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು ಅಕ್ಕ. ಅಣ್ಣ, ಚಾಟ್ ಅಲ್ಲಿ ಒಂದು ಪ್ರಶ್ನೆ ಇದೆ. ಐ ಥಿಂಕ್ ನೋ. ಒಬ್ರು ಅಣ್ಣ, ಪರಮ ಪೂಜ್ಯ ಗುರುಮಾತೆ ನಿಮಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಕೋಮಲ ಕರುಣಾಮಯ ದಿವ್ಯ ಚರಣಗಳಲ್ಲಿ ಕೋಟಿ ಕೋಟಿ ಅನಂತ ಕೋಟಿ ಭಾವಪೂರ್ಣ ಕೃತಜ್ಞತೆಗಳು ಗುರುಮಾತೆ ಅಂತ ಅವ್ರ ನಮಸ್ಕಾರಗಳನ್ನ ತಿಳಿಸಿದ್ದಾರೆ. ತುಂಬಾ ಒಳ್ಳೇದಮ್ಮ. ಅವ್ರಿಗೆ ಹೋಗಿ ಸೇರ್ತಿದೆ, ಅವ್ರಿಗೆ ಬ್ಲೆಸ್ ಮಾಡ್ತಾರೆ. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ ಒಬ್ರು ಅಕ್ಕ ಕೇಳಿದ್ದಾರೆ. ಅಣ್ಣ, ಭಗವಂತ ಆಜ್ಞೆ ಇಲ್ಲದೆ ಏನು ನಡೆಯೋದಿಲ್ಲ, ಒಂದು ಹುಲ್ಲು ಕಡಿಯೂ ಕೂಡ ಚಲಿಸೋದಿಲ್ಲ ಅಂತಾರೆ. ಆದ್ರೆ ನಮ್ಮ ಜೀವನದಲ್ಲಿ ಏನೇ ನಡೆದರೂ ಆ ಭಗವಂತನನ್ನು ದೂಷಿಸಬಾರದು ಅಲ್ವಾ ಅಣ್ಣ ಅಂತ ಅವ್ರು ಕೇಳಿದ್ದಾರೆ. ನೋಡಿ, ಭಗವಂತನ್ಗೂ ನಾವು ಇಲ್ಲಿ ಬಂದು ಜನ್ಮ ತಕೊಂಡಿದ್ಗೂ ಸಂಬಂಧ ಇಲ್ಲ. ಭಗವಂತ ಹೇಳ್ದ ಹೋಗ್ಬೇಡಿ ಅಂತ,
ನಾವು ಮುಟ್ಟಾಳುಗಳು ಬಂದಿದೀವಿ ಇಲ್ಲಿ, ಸಿಕ್ಕಾಕೊಂಡಿದೀವಿ ನಮ್ಮ ದುರಾಸೆನಿಂದ, ಗ್ರೀಡಿನೆಸ್ ನಿಂದ, ಸೆಲ್ಫಿಶ್ನೆಸ್ ನಿಂದ. ಅರ್ಥ ಆಯ್ತಾ? ಸೊ ಭಗವಂತನಿಗೂ ನಮ್ಮ ಜೀವನಕ್ಕೂ ಯಾವ ತರ ಸಂಬಂಧ ಇಲ್ಲ. ನಾವು ಮಾಡಿದ ಕರ್ಮಗಳು, ನಾವು ಈ ಸ್ಥಿತಿನಲ್ಲಿದ್ದೀವಿ. ಸೊ ಯು ಹ್ಯಾವ್ ಟು ಬ್ಲೇಮ್ ಯುವರ್ ಸೆಲ್ಫ್ ಫಾರ್ ಎವ್ರಿಥಿಂಗ್. ಏನಂದ್ರೆ ಭಗವಂತ ಒಂದು ದಾರಿ ತೋರಿಸ್ತಾನೆ. ನಮ್ ಜೊತೆನಲ್ಲಿ ಸಪ್ತ ಋಷಿಗಳನ್ನ ಕಳಿಸಿದ್ರು, ಗೈಡ್ಸ್. ಅವ್ರು ನಮ್ಮನ್ನ ಗೈಡ್ ಮಾಡಿ, ಅಯ್ಯೋ ಬಂದು ನೀವು ಸಿಕ್ಕಾಕೊಂಡಿದ್ದೀರಲ್ಲ, ನಿಮ್ಗೆ ನಾವು ದಾರಿ ತೋರಿಸ್ತೀವಿ, ವಾಪಸ್ ಹೋಗಿ ಇಲ್ಲಿಂದ ಅಂತ ಅವರು ಗುರು ಮೂಲಕ ನಮ್ಗೆ ಆ ಒಂದು ಮಾರ್ಗ ತೋರಿಸ್ತಾರೆ. ಯಾವ ತರ ಸಾಧನೆ ಮಾಡಿ ನಾವು ಈ ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್ ನಿಂದ ತಿರ್ಗಾ ನಾವು ಪರಬ್ರಹ್ಮ ಲೋಕಕ್ಕೆ ಹೋಗಂಗೆ. ಇದು ಸತ್ಯ. ಧನ್ಯವಾದಗಳು ಅಣ್ಣ. ಸೋಮಶೇಖರ್ ಅಣ್ಣ, ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ಅಣ್ಣ, ಇವಾಗ ಇದು ಶನೇಶ್ವರ ಸ್ವಾಮಿಗೆ ಎಳ್ಬತ್ತಿ ಹಚ್ಚಕ್ಕೆ ಮಾರ್ಗದರ್ಶನ ಮಾಡಿದ್ದೀರಾ. ಸೊ ಟೈಮಿಂಗ್ಸ್ ಹೌದು. ಸಂಜೆ 5:30 ತನಕ ಪರವಾಗಿಲ್ವಾ ಅಣ್ಣ? 5:30, 6:30 ತುಂಬಾ ಒಳ್ಳೆ ಟೈಮ್. ಅದೇ ಗೋಧೂಳಿ ಕಾಲ ಅನ್ನೋದು. ಬಿಟ್ವೀನ್ ಸನ್ಸೆಟ್ ಅಂಡ್ ಮೂನ್ ರೈಸ್ ತುಂಬಾ ಉತ್ತಮವಾದ ಮುಹೂರ್ತ ಅದು. ಆ ಸಮಯದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು. ಹಾ ಅಣ್ಣ, ತುಂಬಾ ಧನ್ಯವಾದ ಅಣ್ಣ. ಇವತ್ತು ಬೆಳಗ್ಗೆ ಟೈಮ್ ಇರಲ್ಲ, ಇವಾಗ ಮಾಡ್ದೆ ಅಣ್ಣ ಸಂಜೆ. ತುಂಬಾ ಧನ್ಯವಾದ ಅಣ್ಣ. ಪ್ರದಕ್ಷಿಣೆ ಮಾಡ್ಬಿಟ್ಟು ಎಷ್ಟು ಪ್ರದಕ್ಷಿಣೆ ಮಾತ್ರ ಮಾಡಿ ಆ ಸಮಯದಲ್ಲಿ. ಅಟ್ಲೀಸ್ಟ್ ಆ ಸಮಯದಲ್ಲಿ ಒಂದ್ 24 ನಿಮಿಷ ಪ್ರದಕ್ಷಿಣೆ ಮಾಡಿದ್ರೆ ಎಷ್ಟೋ ನಿಮ್ ಕರ್ಮಗಳು ಸವಿಯುತ್ತದೆ. ಹಾ ಅಣ್ಣ, ನಮಸ್ಕಾರಪ್ಪ. ಧನ್ಯವಾದ ಅಣ್ಣ. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಹೇಳಿದ್ದಾರೆ, ಗುರು ಮಾತೆಗೆ ಜನ್ಮದಿನದ ಶುಭಾಶಯಗಳು, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರ್ಲಿ ಅಂತ ಅವರು ಹೇಳಿದ್ದಾರೆ ಅಣ್ಣ. ನಮಸ್ಕಾರಮ್ಮ. ಧನ್ಯವಾದಗಳು ಅಣ್ಣ. ಈಗ ಬ್ಯಾಕ್ ಟು ಗ್ಯಾಲರಿ ಮೋಡ್. ಗ್ಯಾಲರಿ ಇದ್ದೀವಿ, ಎಲ್ರು ಕಾಣಿಸ್ತಾ ಇದ್ದೀರಾ? ಜಯ ಅಕ್ಕ ಅನ್ಮ್ಯೂಟ್ ಮಾಡಿ. ಜಯ ಅಕ್ಕ. ನಮಸ್ಕಾರ ಅಣ್ಣ. ಅಣ್ಣ ಈಗ ಇದು ಷಣ್ಮಾತ್ಮ ಸ್ವಾಮಿದು ಪ್ರತಿ ಶನಿವಾರ ದೇವರ ಭಕ್ತಿ ಚಾನಲ್ ಅಲ್ಲಿ ಸುಪ್ರಭಾತಗಳು, ಅವ್ರ ಶ್ಲೋಕಗಳು ಎಲ್ಲ ಬರುತ್ತಲ್ಲ, ಸೊ ಅದನ್ನ ಮನೇಲಿ ಪ್ಲೇ ಮಾಡ್ಬೋದಾ? ಏನು ತೊಂದ್ರೆ ಇಲ್ವಾ? ಮಾಡಿ ಶ್ರದ್ಧಾ ಭಕ್ತಿಯಿಂದ ಕೇಳಿ ಅಷ್ಟೇ. ಅಂದ್ರೆ ನಾವು ಅದು ಗಮನದಿಂದ ಕೇಳಿ. ನಾವು ನಮ್ ಕೆಲ್ಸದಲ್ಲಿ ಕೇಳ್ಕೊಂಡು ಮಾಡ್ತಾ ಇರ್ತೀವಿ, ಅಥವಾ ಆತರ ಮಾಡಿದ್ರೆ ಏನ್ ತೊಂದ್ರೆ ಇಲ್ಲ ಅಲ್ಲ ಅಣ್ಣ? ಏನ್ ತೊಂದ್ರೆ ಇಲ್ಲ. ಅವಾಗ ನಮ್ಗೂ ಅದು ಬರ್ತಾ ಇರತ್ತೆ, ಓಂ ಶಂ ಶನೇಶ್ವರಾಯ ನಮಃ ಅಂತ ಬರ್ತಾ ಇರತ್ತೆ ಮೈಂಡ್ ಅಲ್ಲಿ. ಸೊ ಮಾಡ್ಬೋದ? ಏನ್ ತೊಂದ್ರೆ ಇಲ್ಲ ಅಲ್ಲ? ಅದು ಯಾವಾಗ ಮಾಡಿ ಬೇಕಾದ್ರೂ ನಾವು ಕೇಳಿ, ಯಾವಾಗ ಬೇಕಾದ್ರೆ ಶ್ರದ್ಧೆ ಭಕ್ತಿಯಿಂದ ಕೇಳಿ, ಏನ್ ತೊಂದ್ರೆ ಇಲ್ಲ. ಅಂದ್ರೆ ನೀವು ರಾಮ ರಾಮ ಯಾವಾಗ ಬೇಕಾದ್ರೂ ಹೇಳ್ಬೋದು, ಏನು ತೊಂದ್ರೆ ಇಲ್ಲ ಅಂತ ಹೇಳಿದಿರಲ್ಲ, ಅದೇ ನೋಡಿ, ತರನೇ ಅದು ಇಲ್ಲ, ಅದೆಲ್ಲದಕ್ಕೂ ಒಂದು ಡಿಸಿಪ್ಲಿನ್ ಇದೆ. ಅದಕ್ಕೆಲ್ಲ ರಾಮ ಒಂದಕ್ಕೆ ಏನ್ ಡಿಸಿಪ್ಲಿನ್ ಇಲ್ಲ, ಯಾವ ತರ ಅಡ್ಡಿಲ್ಲ. ಯಾವಾಗ ಬೇಕಾದ್ರೂ ನೀವು ತಾರಕ ಮಂತ್ರ ಹೇಳೋದು, ಇದಕ್ಕೆಲ್ಲ ಒಂದು ಕ್ರಮ ಇದೆ. ನೀವು ಕೇಳ್ಬೋದು, ಬಟ್ ಶ್ರದ್ಧೆ ಭಕ್ತಿಯಿಂದ ಕೇಳಿ ಅಷ್ಟೇ, ಬೇರೆ ಏನಿಲ್ಲ. ಸರಿ. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಧನ್ಯವಾದಗಳು. ಶಂಕರಯ್ಯ ಹಿರೇಮಠ್ ಅವರು ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತಾಡ್ಬೇಕು ಅಣ್ಣ. ನಮಸ್ತೆ ಅಣ್ಣ. ನಮಸ್ಕಾರಪ್ಪ, ಹೇಳಿ ಅಣ್ಣ. ಈಗ ಬ್ರಹ್ಮರ್ಷಿ ಮಿತ್ರರನ್ನ ನಾವು ಧ್ಯಾನ ಮಾಡ್ಬೇಕು ಅಂದ್ರೆ ಯಾವ ಮಂತ್ರದಿಂದ ಮಾಡ್ಬೇಕು ಅಣ್ಣ? ಅವ್ರನ್ನ ಬಲ ಅತಿಬಲ ಅಂತ ಮಂತ್ರ ಅವ್ರು ಕೊಟ್ಟಿದಾರಲ್ಲ, ಅವ್ರನ್ನ ಅದನ್ನೇ ಇಟ್ಕೊಂಡು ಕೂತ್ಕೊಂಡು ಅವ್ರನ್ನ ನಿಮ್ಮ ಹೃದಯದಲ್ಲಿ ಅವ್ರನ್ನ ಸ್ಥಾಪಿತ ಮಾಡ್ಕೊಂಡು ಫಸ್ಟ್ ಅವ್ರನ್ನ ಬೇಡ್ಕೊಳ್ಳಿ. ವಿಶ್ವಾಮಿತ್ರ ಮಹರ್ಷಿ, ತಂದೆ, ನಾನು ನಿಮ್ಮನ್ನು ಸಂಕಲ್ಪ ಮಾಡ್ಕೊಂಡಿದ್ದೀನಿ, ನನ್ನ ಇಷ್ಟ ಋಷಿಯಾಗಿ ತಗೊಂಡಿದ್ದೀನಿ, ದಯವಿಟ್ಟು ನನ್ಗೆ ನಿಮ್ಮ ಆಶೀರ್ವಾದ ಅನುಗ್ರಹ ಬೇಕು. ಈ ಸಾಧನೆಯಲ್ಲಿ ನೀವು ನನ್ಗೆ ಹೆಲ್ಪ್ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು 24 ಮಿನಿಟ್ಸ್ ಡೈಲಿ ಅವ್ರನ್ನ ಸ್ಮರಣೆ ಮಾಡಿ ಈ ಬಲ ಅತಿಬಲ ಮಂತ್ರವನ್ನು ಹೇಳಿ. ನೀವು ಸರಿ, ಅಂದ್ರೆ ಟೈಮಿಂಗ್ಸ್ ಏನು ಇದು ಇಲ್ವಾ ಅಣ್ಣ? ರಾತ್ರಿ ಲೇಟ್ ನೈಟ್ ಬೇಕಾದ್ರೂ ಮಾಡ್ಬಹುದಲ್ವಾ ಅಣ್ಣ? ಒಂದು ಪರ್ಟಿಕ್ಯುಲರ್ ಟೈಮಿಂಗ್ ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ಳಿ. ನೈಟ್ ಮಾಡಿದ್ರೇನು ಅದೇ ಟೈಮಿಂಗ್ ದಿನ ಇಟ್ಕೊಳ್ಳಿ. ಸರಿ, ಅದು ಒಳ್ಳೇದಾಗ್ತದೆ. ಯಾಕಂದ್ರೆ ಹೋಗ್ತಾ 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 ಆ ಟೈಮ್ ನೀವು ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಅವರು ನಿಮ್ಮ ಒಂದು ಭಕ್ತಿನಿಂದ ಅವ್ರು ನಿಮ್ಗೆ ಬರ್ತಾರೆ ನಿಮ್ಮ ಹತ್ರ. ಅಣ್ಣ ಇನ್ನೊಂದು ಏನಂದ್ರೆ ಈಗ ಲೇಟ್ ನೈಟ್ ಅಲ್ಲಿ ನಾವು ಸಪೋಸ್ ಏನೋ ಟ್ರಾವೆಲ್ ಮಾಡ್ತಾ ಇದ್ರೆ ಆತರ ಟೈಮಲ್ಲಿ ಅದೇ ಟೈಮಲ್ಲಿ ಟ್ರಾವೆಲಿಂಗ್ ಅಲ್ಲೇ ಮಾಡ್ಬೋದಣ್ಣ? ಧ್ಯಾನ ಮಾಡ್ಬೋದಾ ಆತರ?
ಮಾಡ್ಬೋದು, ಖಂಡಿತ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ ಅವ್ರಿಗೆ. ಅವರು ಎಲ್ ಬೇಕಾದ್ರೆ ಬರ್ಬೋದು ಅವ್ರು. ಸರಿ ನಮಸ್ಕಾರ. ಧನ್ಯವಾದಗಳು ಅಣ್ಣ. ಹ್ಮ್. ಅಂದ್ರೆ ಒಬ್ರು ಅಣ್ಣ ಬರ್ದಿದ್ದಾರೆ, ಇಟ್ ಇಸ್ ಎ ಕ್ವೈಟ್ ಲಾಂಗ್ ಮೆಸೇಜ್, ನಾನು ಓದಿ ಹೇಳ್ತೀನಿ. ಅಣ್ಣ, 2 days back after meditation I slept in the dream also. I was sleeping, ನನ್ನ ಕನಸಿನಲ್ಲಿ ಕೂಡ ಮಲಗಿದ್ದೆ. even everyone was sleeping at home. I felt like receiving a message from you saying a rishi has come. I forgot the name, but the name starts with the letter N. I immediately woke up and checked. There was a cow at home. I tried to take blessings, then cow tried to go out of the house. Later, everyone woke up and took blessings, while blessing cow turned out to human form. All these in the dream only. Felt happy, satisfied. My sincere thanks for everything. Anna, Guru Amara and Rishis, I'm thanking all of you ಅಂತ ಅವರು ತಿಳಿಸಿದ್ದಾರೆ ಅಣ್ಣ. ಏನಂದ್ರೆ ಇಟ್ ಮೈಟ್ ಬಿ ನಾರದ ಮಹರ್ಷಿ ಆರ್ ನಿಕುಂಬುಲ ಮಹರ್ಷಿ ಅಂತ ಇದ್ದಾರೆ ಒಬ್ರು, ಯಾರಾದ್ರೂ ಒಬ್ರು ಇರ್ಬೋದು. ಋಷಿ ಅವ್ರಿಗೆ ದರ್ಶನ ಕೊಟ್ಟಿದ್ದಾರೆ, ಬ್ಲೆಸ್ ಮಾಡಿದ್ದಾರೆ. ಆ ಗೋಮಾತಾ ಬಂದು ಅವ್ರಿಗೆ ಆಶೀರ್ವಾದ ಮಾಡಿ ಬ್ಲೆಸ್ ಮಾಡಿದ್ದಾರೆ. ಒಳ್ಳೆ ಡಿವೈನ್ ಎಕ್ಸ್ಪೀರಿಯನ್ಸ್ ಮಾಡಿದ್ರು. ಎಸ್ ಅಣ್ಣ, ಧನ್ಯವಾದಗಳು. ಮುಂದೆ ಇನ್ನೊಬ್ರು ಅಣ್ಣ ಪ್ರಶ್ನೆ ಕೇಳಿದ್ದಾರೆ. ಅಣ್ಣ, ಯು ಆಸ್ ಗೈಡೆಡ್ ಅವರ್ ಬ್ಯಾಡ್ ಥಿಂಕಿಂಗ್ ಆರ್ ಬ್ಯಾಡ್ ಥಾಟ್ಸ್ fetches bad karma faster than doing it bad physically. As same, whether good thinking or visualization of good karmas or good thoughts adds to good karma anna anta kelidare. Definitely. That is why Guru Amara has said, always do good, think good, and have a good thought, and have a Kailasa or a Vaikuntha in your mind. So this will positively help you in doing good karma, getting over the bad karmas also. It has got dual effect. ಧನ್ಯವಾದಗಳನ್ನ. ಮುಂದೆ ಪ್ರಶ್ನೆ, ಈಸ್ ಕುಂಡಲಿನಿ ಮಾರ್ಗ ಓನ್ಲಿ ಅಪ್ಲಿಕಬಲ್ ಟು ಪೀಪಲ್ ಇನ್ ಪ್ರವೃತ್ತಿ ಮಾರ್ಗ? ಏನ್ ಮಾರ್ಗವ? ಪ್ರಕೃತಿ ಮಾರ್ಗನ? ಪ್ರವೃತ್ತಿ ಆತರ ಮಾರ್ಗ ನಮ್ಮಲ್ಲಿ ಇಲ್ಲ. ಅಲ್ಲ, ನಮ್ದು ಬಂದು ಸಪ್ತಋಷಿ ಮಾರ್ಗ. This is what we follow, what Guru Amara has given for us. There are so many margas, Amma. It's an ocean, it is. Spiritualism is an ocean. There are so many gurus, so many spiritual personalities who have got into contact in their own way. So each one has devised a way to come out of this karmic cycle of birth and death and go back to Parabrahma. Ours is one such. ಧನ್ಯವಾದಗಳಣ್ಣ. ಮುಂದಿನ ಒಂದು ಪ್ರಶ್ನೆ ಅಣ್ಣ, ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಮುಂದಿನ ಪ್ರಶ್ನೆ, ಅಣ್ಣ, ನನ್ನದೊಂದು ಕೋರಿಕೆ, ನೀವೊಂದು ಸಲ ಪರಬ್ರಹ್ಮನನ್ನು ದೀಪದ ಮೂಲಕ ಪೂಜಿಸಬಹುದು ಅಂತ ಹೇಳಿದ್ರಿ ಅಣ್ಣ. ನಮಗಾಗಿ ಆ ಪದ್ಧತಿಯನ್ನ ಇನ್ನೊಂದು ಸಲ ದಯವಿಟ್ಟು ವಿವರಿಸಿ ಹೇಳಿ ಅಂತ ಕೇಳಿದ್ದಾರೆ. ಏನಿಲ್ಲ, ಅವ್ರ ಪೂಜೆ ರೂಮ್ ನಲ್ಲಿ ಒಂದು ಕ್ಲೀನ್ ಆಗಿ ಒಂದು ಗಂಗಾಜಲ್ ಹಾಕಿ ಅರ್ಶನ ಆದ್ಮೇಲೆ ಮಿಕ್ಸ್ ಮಾಡಿ ನೀಟಾಗಿ ಕ್ಲೆನ್ಸ್ ಮಾಡ್ಬಿಟ್ಟು ಒಂದು ವೈಟ್ ಕ್ಲಾತ್, ಚೆನ್ನಾಗಿ ಒಂದು ವೈಟ್ ಸಿಲ್ಕ್ ಕ್ಲಾತ್, ವೆಲ್ವೆಟ್ ಕ್ಲಾತ್ ಸ್ಕ್ವಯರ್ ಆಗಿ ಅಲ್ಲಿ ಸೆಂಟರ್ ನಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಒಂದು ದೀಪ, ಈ ಸಿಂಗಲ್ ದೀಪ ಬರ್ತದಲ್ಲಮ್ಮ, ನಾವು ಮನವತ್ತಿನಲ್ಲಿ ಇಟ್ಟಿದ್ವಲ್ಲ ಸಿಂಗಲ್ ದೀಪ, ಮನವತ್ತಿನ ಕೃಷ್ಣ ಮಂದಿರನಲ್ಲಿ ಆಮೇಲೆ ಧ್ಯಾನ ಮಂದಿರದಲ್ಲಿ ಇಟ್ಟಿದ್ವಲ್ಲ, ಆ ತರ ಒಂದ್ ದೀಪ ಇಟ್ಬಿಟ್ಟು ತುಪ್ಪ ಹಾಕಿ ಅದಕ್ಕೆ ಈ ಲೋಟಸ್ ಬತ್ತಿ ಬರ್ತದೆ, ತಾಮ್ರ ಬತ್ತಿ ಬರ್ತದೆ, ಅದು ಎರಡನ್ನ ಇಟ್ಬಿಟ್ಟು ಆ ಭಗವಂತನ ನೆನ್ಸ್ಕೊಂಡು ಅದನ್ನ ಹಚ್ಚಿಸ್ಬಿಟ್ಟು ವೈಟ್ ಫ್ಲವರ್ಸ್ ತಕೊಂಡು ಕೂತ್ಕೊಂಡು ಆ ಪರಬ್ರಹ್ಮ ಸ್ವರೂಪನಾದ ಜ್ಯೋತಿ ಸ್ವರೂಪನ ಧ್ಯಾನ ಮಾಡಿ 24 minutes ಆ ವೈಟ್ ಫ್ಲವರ್ಸ್ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಏನಾದ್ರು ಚಿಕ್ಕ ನೈವೇದ್ಯ ಇಡ್ಲಿ. ಈ ತರ ಅವ್ರು ಪ್ರಾಕ್ಟೀಸ್ ಮಾಡಿದ್ರೆ ಇಟ್ ಈಸ್ ಆಸ್ ಗುಡ್ ಆಸ್ praying to Parabrahma himself, the creator of us. ಧನ್ಯವಾದಗಳು ಅಣ್ಣ. ಈಗ ವಾಪಸ್ ನಾವು ಗ್ಯಾಲರಿ ಮೋಡ್ಗೆ ಹೋಗೋಣ. ಯಾರಾದ್ರೂ ಪವಿತ್ರ ಅವ್ರಿಗೆ ಇನ್ನೊಂದು ಪವಿತ್ರ ಅವ್ರಿಗೆ ಇನ್ನೊಂದು ಹೇಳ್ಬೋದು. ನಾವ್ ಹೇಳಿದೀವಲ್ಲ ಪ್ರಾಣ ಪ್ರತಿಷ್ಠೆ ಮಂತ್ರ ಹೇಳಿದೀವಲ್ಲ, ಅದನ್ನ ಅವ್ರು ಆಚರಿಸ್ಬಿಟ್ಟು ಆ ತಂದೆನ ರಿಕ್ವೆಸ್ಟ್ ಮಾಡ್ಕೋಬಹುದು, ಪ್ಲೀಸ್ ಕಮ್ ಅಂಡ್ ಆಕ್ಯುಪೈ ದಿಸ್ ಪ್ಲೇಸ್ ಅಂಡ್ ಅಕ್ಸೆಪ್ಟ್ ಮೈ ಪ್ರೇಯರ್ಸ್ ಅಂಡ್ ಬ್ಲೆಸ್ ಮೀ ಅಂತ. ಓಕೆ, ಧನ್ಯವಾದಗಳಣ್ಣ.
ತನೂಜ ಅಂತ ಒಬ್ರು ಹ್ಯಾಂಡ್ ರೈಸ್ ಮಾಡಿದಿರ ಅಣ್ಣ. ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ಮಾಲಕ್ಕ, ನೀವು ಇವರಾದ್ಮೇಲೆ ಪ್ರಶ್ನೆಯನ್ನ ಕೇಳಿ. ಅಣ್ಣ ನೀವು ಅನ್ಮ್ಯೂಟ್ ಮಾಡಿ ಅಣ್ಣ ಅನ್ಮ್ಯೂಟ್ ಮಾಡಿ ಅಣ್ಣ. ಹಾ ಮಾತಾಡಿ ಅಣ್ಣ, ಮಾತಾಡಿ. ಹಲೋ, ನಮಸ್ತೆ. ನಮಸ್ಕಾರ, ಹೇಳಿ. ಸರ್, ನಮ್ ಫಾದರ್ ಒಂದು ಸ್ವಂತ ಮನೆಯಲ್ಲಿ ಬಾವಿನ ಕ್ಲೋಸ್ ಮಾಡ್ಬಿಟ್ರು ಸರ್. ಅದು ನೀರು ಏನೋ ಕಡಿಮೆ ಆಯ್ತು ಅಂತ ಗೊತ್ತಿಲ್ಲ, ಸರಿಯಾಗಿ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಅವಾಗ ನಮ್ಗೆ ಸ್ವಲ್ಪ ಅವಾಗಿಂದ ಪ್ರಾಬ್ಲಮ್ ಆಗಿದೆ, ಇನ್ನು ಸರಿನೇ ಹೋಗಿಲ್ಲ ಏನು. ಇವಾಗ ನಮ್ ಫಾದರ್ ಇಲ್ಲ. ಅದನ್ನ ಓಪನ್ ಮಾಡಿ ರಿವೈವ್ ಮಾಡಿ ಅದನ್ನ ಗಂಗೆ ಪೂಜೆ ಮಾಡಿ ಒಳ್ಳೆ ಪುರೋಹಿತನ ಕರ್ಕೊಂಡ್ ಬಂದು ಅವ್ರು ಮಾಡ್ತಾರೆ. ಆ ತರ ಗಂಗೆ ಪೂಜೆ ಮಾಡ್ಬಿಟ್ಟು ಜಲದಾನವನ್ನು ಮಾಡಿ. ಮನೆ ಇಲ್ಲ, ಜಲದಾನ ಮನೆ ಇಲ್ಲ, ಮಾರ್ಬಿಟ್ಟಿದೀವಿ ಸರ್. ಅದು ಮಾರ್ಬಿಟ್ರೆ ಬಿಟ್ಟಾಗ ಏನ್ ಮಾಡಕ್ ಆಗಲ್ಲ ಇವಾಗ. ಓಕೆ, ಬೇರೆ ಏನು ಪರಿಹಾರ ಇಲ್ವಾ ಅಂತ ದೋಷನ ಅದೇನಾದ್ರು ಅಂತ ಅದು ದೋಷ ಬರ್ಬೋದು. ಹಾ. ಅದಕ್ಕೆ ಒಂದೇ ಒಂದ್ ನೀವೇನ್ ಮಾಡಿ ಅಂದ್ರೆ ಜಲದಾನ ಮಾಡಿ. ನೀರು ಬಾಟಲ್ಸ್ ಬರ್ತದಲ್ಲ, ತಗೊಂಡೋಗಿ ಯಾವ್ದಾದ್ರು ಅನಾಥಾಶ್ರಮ, ಹಿರಿಯರು ಇರೋ ಜಾಗದಲ್ಲಿ ಕೃಷ್ಣಾರ್ಪಣ ಮಸ್ತು ಅಂತೂ ಗಂಗೆ ತಾಯಿನ ಬೇಡ್ಕೊಂಡು, ಅಮ್ಮ ಈ ತರ ಗೊತ್ತಿಲ್ಲದೆ ಆಗೋಗ್ಬಿಟ್ಟಿದೆ ನಮ್ ಜೀವನದಲ್ಲಿ, ದಯವಿಟ್ಟು ಕರುಣೆ ಇರ್ಲಿ, ಅದೇನೇ ದೋಷ ಇದ್ರೆ ನಿವಾರಣೆ ಮಾಡಿ ನಮ್ಗೆ ಅನುಗ್ರಹ ಮಾಡಿ ಅಂತ ಜಲದಾನ ಮಾಡಿ. ಅದೇ ಜಲದಾನ ಅಂದ್ರೆ ಅದೇ ಬಾಟ್ಲುಗಳು ಬರುತ್ತಲ್ಲ ಸರ್, ದುಡ್ಡಿಗೆ ತಗೋತೀವಲ್ಲ, ಅದೇ 1/2 ಲೀಟರ್ ಬರ್ತದೆ, 1 ಲೀಟರ್ ಬರ್ತದೆ. ನಿಮ್ ಕೆಪಾಸಿಟಿ ಹೆಂಗೋ ಆತರ ಹೃದಯಪೂರ್ವಕವಾಗಿ ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ಸಂಕಲ್ಪ ಮಾಡ್ಕೊಂಡು ಕೊಡಿರಿ. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್. ನಮಸ್ಕಾರಪ್ಪ. ಮಾಲಾ ಅಕ್ಕ, ದಯವಿಟ್ಟು ಮಾತಾಡಿ ಅಕ್ಕ. ಥ್ಯಾಂಕ್ ಯು. ಸತೀಶ್ ಅಣ್ಣ, ನಮಸ್ಕಾರ ಸತೀಶ್ ಅಣ್ಣ. ಹೇಳಿಮ್ಮ. ನನಗೆ ಒಂದು ಡೌಟ್ ಇದೆ. ಇದು ನೀವು ಪೂಜೆ ಎಲ್ಲ ಹೇಳ್ತಿರಲ್ಲ, ದೇವ್ರ ಮನೇಲಿ ಕುತ್ಕೊಂಡು ದೀಪ ಹಚ್ಚಿ ಈ ರೀತಿ ಮಾಡು, ಈ ರೀತಿ ಮಾಡು, ಈ ರೀತಿ ಮಾಡ್ಬೇಕಂತ. ನನಗೆ ಬೆಳಗ್ಗೆ ಹೊತ್ತು ಮಾತ್ರ ಆ ರೀತಿ ಮಾಡೋಕ್ಕಾಗತ್ತೆ. ಆಮೇಲೆ ನಾನು ಆಫೀಸಲ್ಲಿ ಇರುವಾಗ ನಾನು ನೀವ್ ಹೇಳಿದನ್ನೆಲ್ಲ ಮಾನಸ ಪೂಜೆ ತರ ಮಾಡಿದ್ರು ನನ್ಗೆ ಏನಾದ್ರು ಫಲ ಸಿಕ್ಕತ್ತಾ ಅಥವಾ ಮಾಡಬಾರ್ದ ಅಂತ? ಯಾಕೆಂದ್ರೆ ನಾವು ಚಪ್ಪಲ್ ಹಾಕೊಂಡಿರ್ತೀವಿ, ಅದೆಲ್ಲೋ ಕೂತಿರ್ತೀವಿ, ಕೈಕಾಲು ತೊಳ್ದಿರಲ್ಲ, ಇಡೀ ದಿನ ಆಫೀಸಲ್ಲಿ ಕೂತಿರ್ತೀವಿ. ಸೊ ಆ ರೀತಿ ಮಾಡೋದೇನಾದ್ರು ದೋಷ ಆಗುತ್ತಾ ಅಂತ ಮಾನಸ ಪೂಜೆ? ನೋಡಿಮ್ಮ, ಇಂಟರ್ನಲ್ ಪ್ಯೂರಿಟಿ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಎಕ್ಸ್ಟರ್ನಲ್ ಪ್ಯೂರಿಟಿ. ಸ್ನಾನ ಮಾಡ್ಕೊಂಡು ಆಚರಣೆ ಮಾಡ್ಕೊಂಡು ಮಾಡಿ ಏನ್ ಪ್ರಯೋಜನ ಇಲ್ಲ. ಮನಸ್ಸು ಶುದ್ಧವಾಗಿರ್ಬೇಕು, ಮನಸ್ಸಿನಿಂದ ಪೂಜೆ ಮಾಡ್ಬೇಕು ನೀವು. ಮನಸ ಸ್ಮರಾಮಿ ಅಂತಾರೆ. ಸೊ ಮಾನಸಿಕ ಪೂಜೆ ತುಂಬಾ ಉತ್ತಮ. ಅದು ಭಗವಂತನ ಹೋಗಿ ಸೇರ್ತಿದೆ. ನೀವೆಲ್ಲಿ ಆಫೀಸ್ ನಲ್ಲಿ ಇದ್ರೇನು ಚೊಪ್ಲಿ ಒಂದು ಆ ಕಡೆ ಸೈಡ್ ನಲ್ಲಿ ಬಿಟ್ಬಿಡು, ಕೂತ್ಕೊಂಡು ಮಾನಸಿಕವಾಗಿ ಯಥಾ ಪ್ರಕಾರ ನೀವೇನ್ ಪೂಜೆ ಮಾಡ್ತೀರೋ ಅದನ್ನ ಆಚರಿಸಿ. ನೀವು ತೊಂದರೆ ಏನಿಲ್ಲ. ಅದು 2 ಶ್ಲೋಕಗಳಿದೆ, ಆ 2 ಶ್ಲೋಕಗಳು ಆಚರಿಸ್ಬಿಟ್ಟು ಪ್ರಾಕ್ಟೀಸ್ ಮಾಡಿ. ಏನೇ ಮಾಡ್ತೀರೇನು ಫಸ್ಟ್ ನಿಮ್ ತಂದೆ ತಾಯಿ ಬ್ಲೆಸ್ಸಿಂಗ್ಸ್ ತಗೊಳ್ಳಿ, ಆಮೇಲೆ ನಿಮ್ ಗುರು ಬ್ಲೆಸ್ಸಿಂಗ್ಸ್ ತಗೊಳ್ಳಿ, ಆಮೇಲೆ ಅತ್ರಿ ಮಹರ್ಷಿ ಬ್ಲೆಸ್ಸಿಂಗ್ಸ್ ತಗೊಳ್ಳಿ, ಆಮೇಲೆ ಶ್ರೀ ಗಣೇಶ ನಿಮ್ ಮನೆ ದೇವ್ರು. ಇದು ಪ್ರೋಟೋಕಾಲ್ ಇಟ್ಕೊಳ್ಳಿ ಯಾವಾಗ್ಲೂ. ಆದ್ಮೇಲೆ ನೀವು ಏನ್ ಮಾಡ್ಬೇಕು ಮಾಡ್ಕೊಳ್ಳಿ ನೀವು. ನಮಸ್ಕಾರ. 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 ನಾವು ವಾಪಸ್ ಗ್ಯಾಲರಿ ನೋಡಲಿದ್ದೀವಿ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ಅಣ್ಣ, ಚಾಟ್ ಅಲ್ಲಿ ಒಂದು ಪ್ರಶ್ನೆ ಇದೆ, ಓದಿ ಹೇಳ್ತೀನಣ್ಣ. ನಮಸ್ಕಾರ ಸತೀಶ್ ಅಣ್ಣ. ಅಮರ ಗುರುಗಳ ಮುಖ ನೋಡ್ತಾ ಇದ್ರೆ ನನ್ನ ಅಜ್ಜ, ಅಪ್ಪ ಮತ್ತು ನನ್ನ ಗಂಡ ಮುಖದ ಹಾಗೆ ಒಮ್ಮೊಮ್ಮೆ ಕಾಣಿಸುತ್ತೆ ಅಣ್ಣ. ಇದು ಹೇಗೆ ಅಷ್ಟು ಹೋಲಿಕೆ ಇದೆ ಅಣ್ಣ? ನನ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಹಾಗೆ ತುಂಬಾ ಕಣ್ಣು ತುಂಬಿ ಬರುತ್ತೆ ಈ ರೀತಿ ನನ್ಗೆ ಭಾಸವಾದಾಗ ಅಂತ ಹೇಳಿದ್ದಾರೆ. ಇದು ಅವ್ರು ಈ ತರ ಭಾವಿಸ್ಕೊಂಡಿದ್ದಾರೆ, ಅದಕ್ಕೆ ಅವ್ರ ತರ ಕಾಣಿಸ್ತಾರಮ್ಮ. ಅದು ಧನ್ಯವಾದಗಳನ್ನ. ಮುಂದೆ ಇನ್ನೊಂದು ಪ್ರಶ್ನೆ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಸಿದ್ಧರ್ಸ್ ಅಂಡ್ ಅವಧೂತಾಸ್?
ಅಮ್ಮ ದೇ ಆರ್ ಆಲ್ ಇನ್ ಸೇಮ್ ಲೆವೆಲ್ ಅಮ್ಮ. ಇಟ್ಸ್ ಓನ್ಲಿ ಸಿದ್ಧರ್ಸ್ ಅನ್ನೋದು ಈ ತಮಿಳ್ನಾಡಿನಲ್ಲಿ ಹೇಳ್ತಾರೆ ಜನರಲಿ ಸಿದ್ಧರ್ಸ್ ಅಂತ. ಅವಧೂತಾಸ್ ಅನ್ನೋದು ದೇ ಆರ್ ಫ್ರಮ್ ನಾರ್ತ್ ಅಂಡ್ ಡಿಫ್ರೆಂಟ್ ಪ್ಲೇಸಸ್. ದ ಟರ್ಮಿನಾಲಜಿ ಇಸ್ ಡಿಫರೆಂಟ್, ಬಟ್ ದೇ ಆರ್ ಆಲ್ ಈಕ್ವಲ್ ಸ್ಪಿರಿಚುವಲ್ ಪರ್ಸನಾಲಿಟೀಸ್. They have attained a certain state in spiritualism. They have realized the self. They are all realized the spiritual personality. ಧನ್ಯವಾದಗಳಣ್ಣ. ವೆಂಕಟೇಶ್ ಅಣ್ಣ, ತಾವು ಕೈ ಎತ್ತಿದ್ರಿ, ಅನ್ಮ್ಯೂಟ್ ಮಾಡಿ, ನಾನು ರಿಕ್ವೆಸ್ಟ್ ಕಳ್ಸಿದ್ದೀನಿ, ಹಲೋ, ಮಾತಾಡಿ ಅಣ್ಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಹೇಳಿ ವೆಂಕಟೇಶ್. ಇದು ಅದೇ ಒಂದು ಶಿವಂದ್ ದೇವಸ್ಥಾನ ಸುಮಾರು ಕಡೆ ಹುಡುಕ್ತಾ ಇದೀನಿ ಅಣ್ಣ. ನಂದಿ ಮುಂದೆ ಮಾತಾಡಕ್ ಹೇಳಿದ್ರಲ್ಲ, ಅಂದ್ರೆ ನಮ್ದೇನಾರ ಬ್ಲೆಸ್ಸಿಂಗ್ ಇದ್ರೆ ಮಾತಾಡಿ. ಅಲ್ಲಲ್ಲ, ಅಂದ್ರೆ ಅದು ಕ್ರಾಸ್ ರೈಟ್ ಸೈಡ್ ಇದ್ರೆ ನಂದಿ ಇದ್ ಮಾಡಿ, ಅಲ್ಲಿ ಎಲ್ಲೂ ಟೆಂಪಲ್ ಸಿಗ್ತಾ ಇಲ್ಲ ಅಣ್ಣ. ಎಲ್ಲಿದೆ ಅಣ್ಣ ಬೆಂಗಳೂರಲ್ಲಿ ನಿಯರ್ ಬೈ ಏನಾರ? ಅಲ್ಲ, ನಾವೇನ್ ಹೇಳಿದೆ ಅಂದ್ರೆ, ನೀವು ಹೋಗುವಾಗ ನಿಮ್ಮ ಒಂದು ಶ್ವಾಸ ರೈಟ್ ನಲ್ಲಿದ್ರೆ, ನಂದಿ ರೈಟ್ ಸೈಡ್ ನಲ್ಲಿ ಇದ್ರೆ ಹೋದ್ರೆ ಅದು ನಿಮ್ಗೆ ಫಲ ಬರ್ತಿದೆ. ಅದೇ ಎಲ್ಲ ಕಡೆ ಕೇಳ್ತೀನಿ, ನಂದಿ ಸ್ಟ್ರೈಟ್ ಇದೆ ಅಂತ ಹೇಳ್ತೀನಿ. ಇಲ್ಲ, ಸ್ಟ್ರೈಟ್ ಇರಲ್ಲ ನಂದಿ, ಯಾವಾಗ್ಲೂ ಒಂದ್ ಸೈಡ್ ನಲ್ಲೇ ಇರ್ತದೆ ಅದು, ಯಾವಾಗ ಸ್ಟ್ರೈಟ್ ಇರಲ್ಲ. ಆಮೇಲೆ ನೀವು ಹೋಗುವಾಗ ಅಕಸ್ಮಾತ್ ರೈಟ್ ಸೈಡ್ ಶ್ವಾಸ ಇದ್ರೆ ವೆಯ್ಟ್ ಮಾಡಿ, ಆಫ್ಟರ್ ಸಮ್ ಟೈಮ್ ಇಟ್ ಕಮ್ ಆನ್ ದ ಲೆಫ್ಟ್ ಸೈಡ್, ಆವಾಗ ಹೋಗಿ ನಂದಿ ನೋಡ್ಕೊಂಡು ಹಿಂಗ 2 ಬೆರಳಿಟ್ಬಿಟ್ಟು ಲಿಂಗನ್ ನೋಡ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗಿ ನೀವೇನ್ ಕೋರ್ಕೊಳ್ತೀರಾ ಭಗವಂತ ನಿಮ್ಗೆ ಕೊಡ್ತಾನೆ. ಇನ್ನೊಂದ್ ಡೌಟ್ ಅಣ್ಣ, ಈಗ ಸೂರ್ಯ ದೇವಂಗೆ ಅರ್ಘ್ಯ ಕೊಡ್ಬೇಕು ಅಂದ್ರೆ ನಾವೀಗ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತೀವಲ್ಲ, ಬೇಗನೆ ಕೊಡ್ಬೋದಾ ಇಲ್ಲ ಸೂರ್ಯ ಹುಟ್ಟಿದ ಮೇಲೆನೆ ಕೊಡ್ಬೇಕಣ್ಣ? ಇಲ್ಲ, ಅದು ಪಂಚಾಂಗದಲ್ಲಿ ನೋಡಿ ಸನ್ರೈಸ್ ಟೈಮಿಂಗ್ ಹಾಕಿರ್ತಾರೆ, ಆ ಟೈಮ್ ನಲ್ಲಿ ಮಾಡಿ. ಅಂದ್ರೆ ಸೂರ್ಯ ಹುಟ್ಟಿದ ಮೇಲೆನೆ ಕೊಡ್ಬೇಕು? ಹೌದು ಹೌದು ಹೌದು. ಅದೇ ಎರಡಿದೆ ನೋಡಿ, ಅರುಣೋದಯ ಅಂತಿದೆ, ಸೂರ್ಯೋದಯ ಅಂತಿದೆ. ಸೊ ಫಸ್ಟ್ ಅರುಣೋದಯ ಬರ್ತಿದೆ ಅಂದ್ರೆ ಅವನೇ ಚಾರಿಟರ್, ಅವನೇ ಫಸ್ಟ್ ಬರೋದು. ನೆಕ್ಸ್ಟ್ ಬರೋದು ಸೂರ್ಯನು. ಆ ಸೂರ್ಯೋದಯ ಟೈಮಿಂಗ್ಸ್ ಎಲ್ಲ ಪಂಚಾಂಗನಲ್ಲಿ, ಇವಾಗ ಗೂಗಲ್ ನಲ್ಲಿ ಎಲ್ಲ ಕಡೆ ಸಿಗ್ತದೆ. ಅಂದ್ರೆ ಸೂರ್ಯೋದಯ ಆದ್ಮೇಲೆ ಕೊಡ್ಬೇಕು? ಸೂರ್ಯೋದಯ ಆದ್ಮೇಲೆ ಒಂದ್ 5 ನಿಮಿಷ ನೀವು ಅರ್ಕೆನ್ ಕೊಡಿ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ನಮಸ್ಕಾರ. ನಮಸ್ಕಾರ. ಸೋಮಶೇಖರ್ ಅಣ್ಣ, ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತಾಡಿ. ಯಶೋಕ್ಕ, ನೀವು ಅಣ್ಣ ಆದ್ಮೇಲೆ ಮಾತಾಡಿ. ಅಣ್ಣ, ಇವಾಗ ಅಯೋನಿಜರು ಅಂತಾರಲ್ಲ, ತಾಯಿ ಗರ್ಭದಿಂದ ಅಲ್ಲ, ಅಯೋನಿಜರು ಅಂತಾರಲ್ಲ, ಹಾಗೆ ಹುಟ್ಟೋದು, ಅದು ಎಷ್ಟು ಮಟ್ಟಿಗೆ ಈ ಸತ್ಯ ಅಣ್ಣ? ಸಿದ್ಧಗಳು, ಈ ಅವಧೂತಗಳು, ಈ ನಮ್ಮ ಅವತಾರಗಳು, ಇವರೆಲ್ಲ ಯಾರು ಯೋನಿನಲ್ಲಿ ಹುಟ್ಟಲ್ಲ. ಎಲ್ಲ ಬಂದ್ಬಿಟ್ಟು ಹಂಗೆ ಭೂಮಿನಲ್ಲಿ ಜನ್ಮ ತಗೊಳ್ತಾರೆ. ಕೆಲವರು ಈ ಈ ಫಿಮೇಲ್ ದೇವತೆಗಳು ಜನರಲಿ ಅವ್ರು ಬಂದ್ಬಿಟ್ಟು ತುಳಸಿ ಮಠದ ಕೆಳಗಡೆ ಇರ್ತಾರೆ, ಪಕ್ಕದಲ್ಲಿ ಹುಡ್ತಾರೆ ಹಂಗೆ ಬೇಬಿಯಾಗಿ, ಇಲ್ಲ ಅಂದ್ರೆ ತಾಮರೆ ಹೂವು ಮೇಲೆ ಬಿಡ್ತಾರೆ. ಮಿಕ್ಕಿದ ಅವಧೂತಗಳು ಗಂಡಸರೆಲ್ಲ ಅವ್ರವ್ರು ಒಂದೊಂದು, ಯಾಕಂದ್ರೆ ಒನ್ಸ್ ಈ ಹ್ಯೂಮನ್ ಬಾಡಿನಲ್ಲಿ ಬಂದ್ಬಿಟ್ರೆ ಅವ್ರಿಗೆ ಕರ್ಮ ಅಂಟ್ಕೊಳ್ತದೆ. ಸೊ ಕರ್ಮವನ್ನು ಅವ್ರು ಅನುಭವಿಸ್ಬೇಕು. ಈ ಕರ್ಮನಿಂದ ಆಚೆ ಬರ್ಬೇಕು ಅವರು, ಅದು ಅವ್ರಿಗೆ ಅಂಟಬಾರ್ದು. ಅಂಡ್ ಅವರು ಜನ್ಮ ತಗೊಂಡಿದ್ದೆ ಅವ್ರಿಗೆ ಫುಲ್ ಗೊತ್ತಾಗ್ತದೆ ಅವ್ರು ಯಾರು ಅಂತ. ಸೊ ಒನ್ಸ್ ಈ ಹ್ಯೂಮನ್ ಬಾಡಿ ಬಂದ್ರೆ ಆ ಮಾಯ ಅದನ್ನ ಕಪ್ಪು ಬಿಡ್ತದೆ. ಅದಕ್ಕೆ ಜನರಲ್ ಆಗಿ ಈ ಸ್ಪಿರಿಚುವಲ್ ಪರ್ಸನಾಲಿಟಿ ಎಲ್ಲ ಯೋನಿನಿಂದ ಬರೋದು ತಡೆ ಮಾಡ್ಕೊಳ್ತಾರೆ. ದೇ ಆರ್ ಬಾರ್ನ್ ಜಸ್ಟ್ ಲೈಕ್ ದಟ್. ಅವ್ರ ದೇಹ ಬಿಡೋದು ಯಾರಿಗೂ ಗೊತ್ತಾಗಲ್ಲ, ಎಲ್ ಬಿಡ್ತಾರೆ ಏನು ಅಂತ. ಹಾ ಅಣ್ಣ, ತುಂಬಾ ಧನ್ಯವಾದ ಅಣ್ಣ. ಹೋಯ್ತಪ್ಪ. ಯಶೋಕ್ಕ, ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತಾಡಿ ಅಕ್ಕ. ಇಲ್ಲಿ ಎಳ್ಬತ್ತಿದ್ದು ಮತ್ತೆ ಆಂಜನೇಯ ಸ್ವಾಮಿ ಹೇಳೋದು ಬರೀ ಸಾಡೆ ಶಾತಿತವ್ರು ಮಾತ್ರ ಮಾಡ್ಬೇಕಾ, ನಾವುಗಳು ಮಾಮೂಲಿಯವರು ಮಾಡ್ಬೋದಣ್ಣ? ಮಾಮೂಲಿ ಇರೋರು ಮಾಡಿದ್ರೇನು ಒಳ್ಳೇದು. ಯಾಕಂದ್ರೆ ಶನಿ ದೇವರು ಬಂದ್ಬಿಟ್ಟು ಅವನು ಗ್ರಹ ಚಕ್ರವರ್ತಿ, ಪ್ಲಸ್ ಅವನೇ ನಿಮ್ಮ ಆಡಿಟರ್, ನಿಮ್ಮ ಅಕೌಂಟ್ ಅನ್ನು ಅವರೇ ಹತ್ರನೇ ಇರೋದು. ನಿಮ್ ಕರ್ಮ ಅವನೇ ಕರ್ಮ ಫಲದಾತ. ನಿಮ್ ಒಳ್ಳೆ ಕರ್ಮ ಕೆಟ್ಟ ಕರ್ಮ ಎಲ್ಲ ಅವರೇ ಅದನ್ನ ಡೌನ್ಲೋಡ್ ಮಾಡೋದು ಆ ಸಮಯಕ್ಕೆ. ಬೇರೆ ಸಮಯದಲ್ಲಿ ಎಷ್ಟು ವಾರ ಮಾಡ್ಬೇಕಣ್ಣ? ಆಗ ನಾವು ಮಾಡ್ತೀವಿ, ನಾವು ಮಾಡ್ತೀವಿ. ದೇವಸ್ಥಾನ ಶನಿವಾರ ಹೋಗ್ತಿರಲ್ಲ, ಒಂದ್ 8 ಶನಿವಾರ ಮಾಡಿ ಸಾಕು. ಅದೇ ಗೋಮಾತೆಗೆ ಏನು ಮಾತ್ರ ಮಾಡೋದ್ ಬೇಡ ಅಲ್ವಣ್ಣ? ಅದ್ ಮಾತ್ರ ಮಾಡ್ಕೊಂಡು ಹೋಗೋದು. ಗೋಮಾತೆ ಮಾಡಿ ಗೋಮಾತೆ ಮಾಡಿದ್ರೆ ನಿಮ್ಗೆ ಯಾವಾಗ್ಲೂ ಒಳ್ಳೇದು. ಯಾವಾಗ ಅವಕಾಶ ಸಿಗ್ತದೋ ಗೋಮಾತೆಗೆ ನೀವು
ಒಂದು ಬಾಳೆಹಣ್ಣು, ಒಂದು ಇಡ್ಲಿನೋ, ಒಂದು ಚಪಾತಿನೋ, ಏನೋ ಒಂದು ತಿನ್ಸಿ ಶ್ರೀ ಕೃಷ್ಣಾರ್ಪಣದು ಪ್ರದಕ್ಷಿಣೆ ಮಾಡ್ಕೊಂಡು ಹಿಂದ್ಗಡೆ ಬಾಲ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಆಕೆ ರಕ್ಷಣೆ ಯಾವಾಗ್ಲೂ ನಿಮ್ಮ ಮೇಲೆ ಇರ್ತದೆ. ಮಹಾಲಕ್ಷ್ಮಿ ಸ್ವರೂಪ, ನಿಮ್ಗೆಲ್ಲ ಒಳ್ಳೇದಾಗ್ತದೆ. ಆಮೇಲೆ ನೀವು ಅಮಾವಾಸ್ಯೆ ಟೈಮಲ್ಲಿ ಯಾವ್ದೋ ಎಲೆ ಹೇಳಿದ್ರಲ್ಲಣ್ಣ, ಅದೆಂತದೋ ಇದು, ಅದನ್ನ ಕೊಡ್ತೀನಿ ಅಣ್ಣ ಸೂರ್ಯ ಮುಳುಗೋಷ್ಟೊತ್ತಿಗೆ. ಇದು ಅಗಸೆ ಸೊಪ್ಪಮ್ಮ, ಅದ್ ಕೊಟ್ರೆ ತುಂಬಾ ಅದನ್ನ ಒಳ್ಳೇದಮ್ಮ. ಅದು ಮಾಡ್ತೀನಿ ಅಣ್ಣ. ಕೊಡಿ, ಯಾವಾಗ ಮಾಡಿ. ಅದು ಮಾಡಿ. ಆ ಗೋವು ವೀಕ್ಷಣೆ ನಿಮ್ ಮೇಲೆ ಬೀಳ್ಬೇಕು. ಅದು ಬೀಳ್ದ್ರೆ ಎಷ್ಟೋ ನಿಮ್ದು ಕರ್ಮಗಳು ಕಳೀತದೆ. ಅಷ್ಟು ಒಳ್ಳೆ ದಿವ್ಯವಾಗಿ ಒಂದು ವೀಕ್ಷಣೆ ಆ ತಾಯಿದು. ಓಕೆ ಅಣ್ಣ, ಆಯ್ತು. ಮಾಡಿ. ಹಾ, ಮೊನ್ನೆ ಅಣ್ಣ ಏನಾಯ್ತು ಅಂದ್ರೆ ಮನೆಯವ್ರು ಸ್ವಲ್ಪ BP ಜಾಸ್ತಿ ಆಗ್ಬಿಟ್ಟಿತ್ತು, ತೋರ್ಸಕ್ ಹೋಗಿ ಮೈಸೂರಿಗೆ. ಅವಾಗ ನಾನು ಅಮರ ಗುರುಗಳು ನಾರ್ಮಲ್ ಇರ್ಲಿ ಅಂತ ಕೇಳ್ಕೊಂಡು ಅತ್ರಿ ಮಹರ್ಷಿಗಳದೆಲ್ಲ ನಾರ್ಮಲ್ ಬಂತಣ್ಣ. ಒಳ್ಳೇದಮ್ಮ, ಎಲ್ಲ ನಮ್ ನಂಬಿಕೆ ಅಷ್ಟೇ. ಹೃದಯಪೂರ್ವಕವಾಗಿ ಏನ್ ಕೇಳ್ಕೊಂಡು ಅವ್ರು ಕಾಯ್ತಾ ಇದಾರೆ ಅಷ್ಟೇ. ದಿನ ಅವ್ರಿಗೆ ವಿಭೂತಿ ಹಾಕ್ತೀನಿ ಅಣ್ಣ, ದಿನ ಅವ್ರಿಗೆ ಹಣೆಗೆ ಹಾಕ್ಬಿಟ್ಟು ಕಳಿಸ್ತೀನಿ ಎಲ್ಲಾರು ಹೋಗ್ಬೇಕಾರೆ. ಆಯ್ತಮ್ಮ, ಒಳ್ಳೇದಮ್ಮ. ಹಾ, ಸರಿ ಅಣ್ಣ, ನಮಸ್ಕಾರ. ಅಣ್ಣ ಅಣ್ಣ ಹೇಳಿದ್ದಾರೆ, ಗುರು ಮಾತಾಜಿಗೆ ಜನ್ಮದಿನದ ಶುಭಾಶಯಗಳು. ಮಾತಾಜಿ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ಲಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಖಂಡಿತಮ್ಮ, ಖಂಡಿತ ಇರ್ತದೆ. ಆ ತಾಯಿ ಬಂದ್ಬಿಟ್ಟು ಎಷ್ಟು ಒಳ್ಳೆ ಕರುಣೆ ಗೊತ್ತಾ. ನನ್ನ ಒಂದು ಬಯೋಲಾಜಿಕಲ್ ತಾಯಿಗಿಂತ ಆ ತಾಯಿ ನನ್ಗೆ ನಿಜವಾದ ತಾಯಿ. ಅಷ್ಟು ಒಂದು ಲವ್ ಅಂಡ್ ಅಫೆಕ್ಷನ್ ಆ ತಾಯಿ ತೋರಿಸ್ರು ನನಗೂ, ನನ್ನ ಫ್ರೆಂಡ್ ಆನಂದ್. ಅವ್ರ ಸ್ವಂತ ನಮ್ಮನ್ನ ಅವ್ರ ಮಕ್ಕಳಾಗಿ ಭಾವಿಸ್ತಾರೆ ಅವರು. ಅಷ್ಟು ಒಂದು ಲವ್ ಅಂಡ್ ಅಫೆಕ್ಷನ್ ಅದು ಸಾಕ್ಷಾತ್ ಯಮುನಾ ಅಲ್ವಾ. ಸೊ ಹರಿಯೋ ಡಿವಿನಿಟಿ ಶೀಸ್. ನಮಗೆ ಏನಾದ್ರು ಆಗಿದ್ರೆ ನನಗೆ she will immediately call and ask, సతీష్ అన్న ఏమో అయింది, ఏమది నిజం చెప్పు అనేసి. అండ్ ನಾವ್ ಹೇಳಿದ್ರೆ ಅವಾಗ she will console us. ಆ ತರ she is not only to me, all the ವಿಶ್ವಮೈತ್ರಿ ಮೆಂಬರ್ಸ್ಗೆ ಏನಾದ್ರು ಆದ್ರೆ she will come to know, she will call and ಒಂದು ಕೌನ್ಸಿಲಿಂಗ್ ಮಾಡ್ತಾರೆ, ಮನೆ ಕರೀತಾರೆ, ಕರೆದು ಆ ವಿಭೂತಿ ಕೊಡ್ತಾರೆ, ಚಂದನ ಕೊಡ್ತಾರೆ, ಅವ್ರನ್ನ ಕೂರಿಸಿ ಪಕ್ಕದಲ್ಲಿ ಅವ್ರಿಗೆ ಸಮಾಧಾನ ಮಾಡಿ ಕಳಿಸ್ತಾರೆ. ಅಂತ ಒಂದು ಮಹಾ ತಾಯಿ ನಮ್ಮ ಗುರುಮಾತೆ ಸುಶೀಲಮ್ಮ. ಅದೇ ಅದು ಹೇಳ್ತಾ ಹೋಗ್ಬೋದು. ನಮಸ್ಕಾರ. ಧನ್ಯವಾದಗಳು. ಮುಂದಿನ ಪ್ರಶ್ನೆ, ನಮಸ್ತೆ ಅಣ್ಣ, ನೀವು ಹಾಗೂ ಸಂಗಡಿಗರು ಗುರುಗಳ ಜೊತೆ ಎಷ್ಟೊತ್ತು ಧ್ಯಾನ ಮಾಡಿದ್ದೀರಿ ಅಂತ ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಗುರುಗಳ ಜೊತೆಲಿ ಧ್ಯಾನ ಮಾಡೋ ಅವಕಾಶನೂ ಇಲ್ಲ. ಅಲ್ಲಿ ಹೋಗಿ ಅವ್ರ ಮುಂದ್ಗಡೆ ಕೂತ್ಕೊಂಡ್ರೆ ನಾವು ಝೀರೋ ಆಗ್ಬಿಡ್ತೀವಿ. ಮಾತು ಇಲ್ಲ, ಏನು ಇಲ್ಲ, ಸುಮ್ನೆ ಅವ್ರು ನೋಡ್ಕೊಂಡು ಕೂತ್ಕೊಂಡಿರೋದು. ಅವ್ರು ಸ್ಮೈಲ್ ಮಾಡೋರು, ಯಾವಾಗ್ಲಾದ್ರೂ ಏನಾದ್ರೂ ವಿಷಯ ಹೇಳೋದು, ಕೇಳೋದು ಅಷ್ಟೇ. ಅವಾಗ ಕೆಲವು ಸಮಯದಲ್ಲಿ ಅಮ್ಮ ಅವರು ನನ್ ಕರೆಯೋದು, ಬಾಪ ಹೋಗೋಣ, ಅಲ್ಲಿ ಹೋಗ್ಬೇಕು ಬಾ ಅಂತ. ಅವರು ಕಾರು ನಮ್ ಮುದ್ದಮ್ಮ ಅವರು ತಗೊಂಡ್ ಹೋಗ್ಬಿಡೋರು. ಇವ್ರು ಬಂದ್ಬಿಟ್ಟು ಬಾ ಅಂತ ಕರೆಯೋರು. ನಾನು ಅವ್ರನ್ನ ನನ್ನ ಸ್ಕೂಟರ್ ಮೇಲೆ ಕೂತ್ಕೊಂಡು ಹಿಂದ್ಗಡೆ ಪಿಲ್ಲಿನ್ ರೈಡರ್ ಅಂತ ಕರ್ಕೊಂಡು ಹೋಗೋದು. ನಾನು ಹೇಳೋದು, ಅಮ್ಮ ಬೇಡಮ್ಮ, ನಾನು ಹೋಗ್ ಬರ್ತೀನಿ. ಇಲ್ಲ ಇಲ್ಲ, ನೀನ್ ಓಡ್ಸು ಅಂತ ನಾನು ಹಿಂದ್ಗಡೆ ಕೂತ್ಕೊಂಡು ನಾವು ಅವ್ರನ್ನ ಕರ್ಕೊಂಡು ಹೋಗೋದು ಅವ್ರನ್ನ. ಈ ತರ ಮೋಸ್ಟ್ ಆಫ್ ದ ಟೈಮ್ ನಮ್ ಗುರುಗಳ ಹತ್ರ ಇಟ್ ವಾಸ್ ಇನ್ ಸೈಲೆನ್ಸ್ ಅಲ್ಲಿ. ಅದೇ ಒಂಥರ ಧ್ಯಾನ ಅದು ನಮ್ದು. ದಟ್ ವಾಸ್ ಆಕ್ಚುಲ್ ಪರ್ಫೆಕ್ಟ್ ಧ್ಯಾನ ನಾವು ಮಾಡ್ತಾ ಇದೀವಿ ನಾವು ಅವರು ಮುಂದ್ಗಡೆ ಕೂತ್ಕೊಂಡು. ಎವ್ರಿಥಿಂಗ್ ವಿಲ್ ಬಿಕಮ್ ಝೀರೋ. ಸೈಲೆನ್ಸ್ ಇಸ್ ದ ಬೆಸ್ಟ್ ವೇ ಅಂಡ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಸ್ಪಿರಿಚುವಲ್ ಸಾಧನೆ. ಅದು ಅವ್ರು ನಮ್ಗೆ ಆತರ ಅಭ್ಯಾಸ ಮಾಡಿ ಹೇಳ್ಕೊಟ್ರು. ಸೆಂಟರ್ ನಲ್ಲಿ ನಾವು ಅಮ್ಮ ಅವರು ಅವಾಗ ಕರ್ಕೊಂಡು ಹೋಗೋರು ಅಲ್ಲಿ ಇಲ್ಲಿ, ಅವ್ರ ಸೇವೆ ಮಾಡೋದು. ಒಳ್ಳೆ ತಾಯಿ ಆ ತಾಯಿ. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ಇನ್ ವರಾಹ ಅವತಾರ ಡಿಡ್ ದ ಲಾರ್ಡ್ ಲಿಫ್ಟ್ ದ ಎಂಟೈರ್ ಭೂಮಿ ಆರ್ ಓನ್ಲಿ ದ ಭಾರತ ಭೂಮಿ? ಎಂಟೈರ್ ಅರ್ಥಮ್ಮ, ಏನಕ್ಕೆ ಈ ತರ ಪ್ರಶ್ನೆ ಕೇಳ್ತಾರೆ ಗೊತ್ತಿಲ್ಲ. ಎಂಟೈರ್ ಭೂಮಿ. ಮುಂದಿನ ಪ್ರಶ್ನೆ, ಅಣ್ಣ ಸತ್ಕಲತ್ರ ಯೋಗ ಅಂದ್ರೆ ಏನು ಜಾತಕದಲ್ಲಿ ಅಂತ ಕೇಳಿದ್ದಾರೆ. ಗೊತ್ತಿಲ್ಲ ಅಮ್ಮ, ಅಸ್ಟ್ರಾಲಜಿ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ ನಮ್ಗೆ. ಓನ್ಲಿ ಬೇಸಿಕ್ ನಾಲೆಜ್ ನಮ್ ಗುರುಗಳು ಹೇಳ್ಕೊಟ್ಟಿದ್ದಾರೆ ಅಷ್ಟೇ.
ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಶ್ರೀ ಸೀತಾ ಮಾತೆ ಅವರು ಅಯೋ ನಿಜ ಅಲ್ವಾ ಅಂತ ಕೇಳಿದ್ದಾರೆ. ಅವರು ಶಿ ಇಸ್ ಫೌಂಡ್ ಇನ್ ಕ್ಯಾಸ್ಕೆಟ್ ಅಲ್ವಾ ವೆನ್ ಜನಕ ಮಹಾರಾಜ ವಾಸ್ ಪ್ಲವಿಂಗ್ ದ ಫೀಲ್ಡ್. ಎಲ್ಲರಿಗೂ ಗೊತ್ತಲ್ಲ ಇದು. ಅಂಡ್ ಶ್ರೀರಾಮ ವಾಸ್ ಬಾರ್ನ್ ಬೈ ಪುತ್ರ ಕಾಮೇಷ್ಟಿ ಯಾಗ. ಧನ್ಯವಾದಗಳಣ್ಣ. ಈಗ ಒಂದ್ಸಲ ನಾನು ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೀನಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ಅಣ್ಣ ಮೀನ್ವೈಲ್ ಒಂದು ಪ್ರಶ್ನೆ ಇದೆ. ನಮಸ್ತೆ ಅಣ್ಣ, ಮೊನ್ನೆ ಕನಸಿನಲ್ಲಿ ನಾನು ಮಲಗಿರುವಾಗ ಬಾವಲಿ ಅಂದ್ರೆ ಬ್ಯಾಟ್ ಇರುತ್ತಲ್ಲ ಪಕ್ಷಿ, ನನ್ನ ನೆಕ್ ಮೇಲೆ ಕೂತ್ಕೊಳ್ತು. ಅದನ್ನ ಬಿಡ್ಸೋಕೆ ಹೋದ್ರೆ ಅದು ಬಿಡ್ಲಿಲ್ಲ, ಭಯ ಆಯ್ತು ಅಣ್ಣ ಅಂತ ಅವ್ರ ಕನಸಿನ ಒಂದು ಅನುಭವವನ್ನ ಹೇಳಿದ್ದಾರೆ. And it should be some negative effect ಅಮ್ಮ. ಅದಕ್ಕೆ ಅವರು ಅಮರ ಅವ್ರನ್ನ ಕೂತ್ಕೊಂಡು ಒಂದು 24 minutes ಧ್ಯಾನ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಈ ಒಂದು ದೋಷದಿಂದ ಬಾಹಿರ ಮಾಡಿ ಅಂತ. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ ಒಬ್ರು ಅಕ್ಕ ಕೇಳಿದ್ದಾರೆ. ಅಣ್ಣ, ಪಂಚಮುಖ ಆಂಜನೇಯ ಅವತಾರದ ಬಗ್ಗೆ ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಅಮ್ಮ, ಅದು ರಾಮಾಯಣದಲ್ಲಿ ಆ ಒಂದು ಕಾಂಡ ಇದೆ. ಅದ್ರಲ್ಲಿ ಆಂಜನೇಯ ಬಂದ್ಬಿಟ್ಟು ಕೆಳಗಡೆ ಪಾತಾಳದಲ್ಲಿ ಈ ರಾವಣನ ಸೋದರ ಮಹಿರಾವಣ ಅಂತ ಇದ್ದಾನೆ. ಮಹಿರಾವಣ ಐ ಥಿಂಕ್ ಸೊ. ಅವನು ರಾಮ ಲಕ್ಷ್ಮಣ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಲ್ಲಿ ಬಂಧಿಸಿ ಇಟ್ಟಿರ್ತಾನೆ, ಕಾಳಿಗೆ ಸ್ಯಾಕ್ರಿಫೈಸ್ ಮಾಡ್ಬೇಕಂತ. ಆವಾಗ ಶ್ರೀ ಆಂಜನೇಯ ಹೋಗ್ತಾರೆ. ಬಟ್ ಅವನ್ನ ಸಾಯಿಸಕ್ ಆಗಲ್ಲ, ಯಾಕಂದ್ರೆ ಅವನು ಒಂದು ವರ ತಗೊಂಡಿರ್ತಾನೆ. ಅಲ್ಲಿ ಒಂದು ದೀಪ ಇರ್ತದೆ, ಆ ದೀಪ ಯಾವಾಗ್ಲೂ ಉರಿತಾ ಇರ್ತದೆ. ಇಟ್ ವಿಲ್ ಹ್ಯಾವ್ 5 different ಫೇಸಸ್. ಸೊ ಅವನ್ನ ಸಾಯಿಸ್ಬೇಕಂದ್ರೆ ಒಂದೇ ಸತಿ ಆ ದೀಪವನ್ನು ಹಾರಿಸ್ಬೇಕು. ಅದಕ್ಕೆ ಯು ಶುಡ್ ಬಿ 5 different directions ನಲ್ಲಿ ನೀವು ಅದನ್ನ ಆರಿಸ್ಬೇಕು. ಅದು ಇಟ್ ಇಸ್ ಇಂಪಾಸಿಬಲ್. ಸೊ ಆವಾಗ ಆಂಜನೇಯ ಬಂದ್ಬಿಟ್ಟು ಶ್ರೀರಾಮನ ಧ್ಯಾನ ಮಾಡಿ ಈ ಟೇಕ್ಸ್ ದ ಫಾರ್ಮ್ ಆಫ್ ಪಂಚಮುಖ. ಆ ಪಂಚಮುಖದಿಂದ ಈ ಡೌಸಸ್ ದ ಲ್ಯಾಂಪ್ಸ್. ದೆನ್ he goes and kills that asura and brings back Rama Lakshmana. This is the actual story. ಅದು ಕರೆಕ್ಟ್ ಆಗಿ ಇನ್ನು ವಿವರಿಸಬೇಕಂದ್ರೆ let them go to the Ramayana in the particular kanda. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ ಇಲ್ಲ, ಒಬ್ರು ಗ್ರಾಟಿಟ್ಯೂಡ್ ಹೇಳಿದ್ದಾರೆ. ಅಕ್ಕ, ರಿಯಲಿ ಯು ಆರ್ ಸೋ ಬ್ಲೆಸ್ಡ್ ಅಣ್ಣ, ಫ್ರಮ್ ಯು ವಿ ಆರ್ ಆಲ್ಸೋ ಬ್ಲೆಸ್ಡ್ ಅಣ್ಣ ಅಂತ ಕೇಳಿದ್ದಾರೆ. ಅಂಡ್ ಮುಂದಿನ ಪ್ರಶ್ನೆ, ಮೀ ಗೋಯಿಂಗ್ ಮಧ್ಯರಂಗ, ಕ್ಯಾನ್ ಐ ಮೆಡಿಟೇಟ್ ಆನ್ ಅಮೃತ ಕಲಶ ಅಂತ ಕೇಳಿದ್ದಾರೆ ಒಬ್ರು. ಅಮ್ಮ, ಮಧ್ಯರಂಗ ಅದು ವೆಬ್ಸೈಟ್ ನಲ್ಲಿ ಇನ್ ಡೀಟೇಲ್ ಹೇಳಿದ್ವಿ. ಯಾಕೆ ಆ ತರ ಇಂಪಾರ್ಟೆನ್ಸ್ ಬಂತು ಮಧ್ಯರಂಗ, ಅಂಡ್ ವೆನ್ ಗೋಸ್ ಟು ಮಧ್ಯರಂಗ ವಾಟ್ ಈ ಶುಡ್ ಡೂ ಅಂತ. ಧನ್ಯವಾದಗಳಣ್ಣ. ಮುಂದೆ ಒಬ್ರು ಅಕ್ಕ ಹೇಳಿದರೆ, ನಿಜವಾಗಿಯೂ ಅಣ್ಣ ಗುರುಮಾತೆಯ ಬಗ್ಗೆ ನೀವು ಹೇಳಿದ್ದನ್ನ ಕೇಳ್ತಾನೆ ಸ್ವತಃ ಅನುಭವಿಸಿದ ಹಾಗೆ ಒಂದು ಕ್ಷಣ ನಾನು ಕೂಡ ಅನುಭವ ಮಾಡಿದೆ. ಧನ್ಯವಾದಗಳು ಅಣ್ಣ ಅಂತ ಒಬ್ರು ಅಕ್ಕ ಹೇಳಿದ್ದಾರೆ. ಅಮ್ಮ, ಇದು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ದಟ್ ಎಷ್ಟು ಅನುಭವ ಆಗಿದೆ ಅಂದ್ರೆ ಆ ಒಂದು ರಿಯಲ್ ಲವ್ ಅಂಡ್ ಅಫೆಕ್ಷನ್ ಶಿ ಹಸ್ ಶೋನ್ ಟು ಮೀ ಅಂಡ್ ಆನಂದ್, ಎಸ್ಪೆಷಲಿ ಟು ಅದರ್ ಮೆಂಬರ್ಸ್. It is something we cannot put in words. One has to experience it. That is the beauty of that great Guru Mate. Her touch itself will send onthara energy into your body when she blesses you, touches you. Adu onthara special love and affection when she touches. ಧನ್ಯವಾದಗಳು ಅಣ್ಣ. ಈಗ ನಾವು ಒಂದ್ಸಲ ಗ್ಯಾಲರಿ ಮೋಡ್ಗೆ ಹೋಗೋಣ. ವೇಣುಗೋಪಾಲ್ ಅಣ್ಣ, ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತಾಡಿ. ವೇಣುಗೋಪಾಲ್ ಅಣ್ಣ, ನಮಸ್ತೆ ಸರ್.
ನಮಸ್ಕಾರ. ಕೇಳಿಸ್ತಾ ಇದೆ ಸರ್? ಕೇಳಿಸ್ತಾ ಇದೆ ಸ್ವಾಮಿ. ಅಣ್ಣ ನಿಮ್ ಮೈಕ್ರೋಫೋನ್ ಹತ್ರ ಇಟ್ಕೊಳ್ಳಿ ವೇಣುಗೋಪಾಲ್ ಅಣ್ಣ. ಓಕೆ ಹೆಡ್ಸೆಟ್ ಫೈನ್. ಮೈಕ್ರೋಫೋನ್. ಎಸ್ ನಿಮ್ ಅಣ್ಣ. ವಾಯ್ಸ್ ಕೇಳಿಸಿಲ್ಲ ಅಂದ್ರೆ ಹೆಂಗಾಯ್ತು? ಓಕೆ ಓಕೆ ಥ್ಯಾಂಕ್ ಯು. ಸರ್, ಇದು ಗೀತೆಯಲ್ಲಿ ಒಂದು ಪ್ರಶ್ನೆ ಕೇಳಬೇಕಿತ್ತು ನಾನು. ಚಾಪ್ಟರ್ 14 ಅಲ್ಲಿ ಕೃಷ್ಣ ಭಗವಾನ್ ಹೇಳ್ತಾರೆ, ನಿನ್ನ ದೃಷ್ಟಿಕೋನಕ್ಕೆ ಹೊಂದುವ ಜೀವನ ಶೈಲಿ ಅಳವಡಿಸಿಕೋ ಅಂತ. ಅಂದ್ರೆ ಲೈಕ್ ಲಿವ್ ಲೈಫ್ ಅಕಾರ್ಡಿಂಗ್ ಟು ಯುವರ್ ವಿಷನ್ ಅಂತ. ಅಂದ್ರೆ ವಾಟ್ ಈಸ್ ಈ ರಿಯಲಿ ಟಾಕಿಂಗ್ ಅಬೌಟ್? ಅಂದ್ರೆ ಈಸ್ ಈ ಟಾಕಿಂಗ್ ಅಬೌಟ್ ಮೆಟೀರಿಯಲಿಸ್ಟಿಕ್ ಲೈಫ್ ಅಥವಾ ಡ್ರೀಮ್ಸ್ ಗೋಲ್ಸ್ ಏನಾದ್ರು ಇದ್ರೆ ಅದನ್ನ ಮಾಡು ಅಂತಾನೆ ಯಾವ ತರ ಹೇಳಿದ್ದವರು ಅಂತ? No, he tells actually your goal is to know who you are. ಓಕೆ That vision you should have. That is the actual reality. ಓಕೆ ಓಕೆ. ಯಾಕೆಂದ್ರೆ ನಿನ್ನ ದೃಷ್ಟಿಕೋನಕ್ಕೆ ಹೊಂದುವ ಜೀವನ ಶೈಲಿ ಅಳವಡಿಸ್ಕೊ ಅಂತ Other, ಹೇಳ್ತಾರೆ. that is to know who you are. ಓಕೆ That is the main drishtikona of yours. fantastic. Right, sir. Thank you very much. And Sure. thank you so much. Okay, sir. Thank you very much. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಹ್ಮ್. Next, since Satish sir is associated with Amara Guru, it means he is also a Devata Amsha. Can you please reveal which Devata Amsha Satish sir is? I'm not in this question. No, that cannot be revealed. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, which Ramayana book is good for reading? Becomes so many, we have so many Ramayana, so ದಯವಿಟ್ಟು ಒಂದು ರೆಫರ್ ಅಂತ ಕೇಳಿದ್ದಾರೆ. No, any 18 Puranas one has to read means they have got to get the edition of Gita Press, Gorakhpur. In Bangalore, there is a division of this. You can go in Lalbagh Urusi Theatre ಹತ್ರ ಇದೆ. ಅಲ್ಲಿ ಹೋಗಿ they have got all the editions. ಅಲ್ಲಿಂದ you can take and you can read. It is the best. ಧನ್ಯವಾದಗಳನ್ನ. ಮುಂದೆ ಒಬ್ರು ಹೇಳಿದ್ದಾರೆ, ಯು ಆರ್ ನಾಟ್ ಆರ್ಡಿನರಿ ಸರ್, ಐ ಆಮ್ ನಾಟ್ ಸೀಯಿಂಗ್ ಟಿಲ್ ಡೇಟ್ ಲೈಕ್ ಯು ಆರ್ ಎ ಸೋಷಿಯಲ್ ರಿಫಾರ್ಮರ್, ಯು ಆರ್ ಲೈಕ್ ಕೃಷ್ಣ ಆರ್ ಶಿವ ನೌ ಫಾರ್ ವಿ ಪೀಪಲ್, ಯು ಆರ್ ಎ ಮಹಾಗುರು ಅಂತ ಒಬ್ರು ಹೇಳಿದ್ದಾರೆ. ಇಲ್ಲ ಅದೆಲ್ಲ ತಪ್ಪು. I am just a spiritual guide and a spiritual teacher, that's all. All those things is attributed to my Guru Amara only. I am just at his lotus feet. That same person continues to write, I'm feeling like you are not human, you are a god, like that. God is entirely different. I am human, that I agree. ಧನ್ಯವಾದಗಳು ಅಣ್ಣ. ಈಗ ವಾಪಸ್ ನಾವು ಗ್ಯಾಲರಿ ಮೋಡ್ಗೆ ಬಂದಿದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಏನಾದ್ರೂ ಇದ್ರೆ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. Meanwhile, Anna, I'll take one last question from YouTube for today. Before coming to contact with Guru Amara, everyone would have followed some guru like Raghavendra or Shankaracharya. My question is, now once we come in contact with Guru Amara, do we have to follow both the previous guru and Amara Guru anta kelidare? See, it is not that before coming in contact with Amara. For me, he was my guru. Okay. And he was the only one guru in my life. I met him, I accepted him as guru, he accepted me as a disciple. This is what. Previously, I had no other gurus. Innondu, everyone has to choose his guru. He has to make a sankalpa and he has to choose him and he has to follow him till his life end. He cannot keep having any number of gurus on this earth and continue with Guru Amara and all those things. That is not correct. Have one guru, one rishi, one deva, and your mane deva. This will take care of your both material life and spiritual life. After coming to Guru Amara, you follow him. The other gurus will not have any negativity towards you. ಧನ್ಯವಾದಗಳು ಅಣ್ಣ. Because on the spiritual plane, all these people are equal. They have no differences. ಧನ್ಯವಾದಗಳು ಅಣ್ಣ. ರಜು ಅಣ್ಣ ದಯವಿಟ್ಟು ಮಾತಾಡಿ. ನಮಸ್ತೆ ಸತೀಶ್ ಅಣ್ಣ. ಹೇಳಿಪ್ಪ. ಹೆಂಗ್ ಆರಾಧಿಸ್ಬೇಕು ಸರ್ ಅವ್ರನ್ನ?
ದಕ್ಷಿಣಾಮೂರ್ತಿ ಶಿವಂದು ಹೌದು. ಅವತಾರ ಹಿಂಗ್ ಹೋಲಿಸ್ಕೋಬೇಕು. ಯಾಕೆಂದ್ರೆ ಮಕ್ಕಳಿಗೆ ಸ್ತೋತ್ರ ಆಗ್ಲಿ ಏನೋ ಮಾಡೋದಿದ್ರೆ ಒಳ್ಳೆ ಬುದ್ಧಿ ಜ್ಞಾನ ಬರುತ್ತೆ. ಆಮೇಲೆ ಅದೇ ವಯಸ್ಸಾದ ಅವ್ರನ್ನ ಶಿವನ್ ದೇವಸ್ಥಾನಕ್ಕೆ ಹೋದ್ರೆ ಆನ್ ದ ಲೆಫ್ಟ್ ಸೈಡ್ ಆಫ್ ದ ಪ್ರಾಕಾರ, ಇನ್ನರ್ ಪ್ರಾಕಾರ, ದಕ್ಷಿಣಾಮೂರ್ತಿ ವಿಲ್ ಬಿ ಆಲ್ವೇಸ್ ಇನ್ಸ್ಟಾಲ್ಡ್. ಅವ್ರ ಹತ್ರ ಹೋಗಿ ಥರ್ಸ್ಡೇಸ್ ಅಲ್ಲಿ ಕೂತ್ಕೊಂಡು ಒಂದು 24 ಮಿನಿಟ್ಸ್ ಅವನ ಮುಂದ್ಗಡೆ ಧ್ಯಾನ ಮಾಡಿ. ಇದು ಒಂದು ಶ್ಲೋಕ ಇದೆ, ಓಂ ನಮೋ ಪ್ರಣವರ್ತಾಯ ಶುದ್ಧ ಜ್ಞಾನಾಯಕ ಮೂರ್ತಿಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಿಯೇ ನಮಃ ಅಂತ. ಇದು ನಿಮ್ಗೆ ಗೂಗಲ್ ನಲ್ಲಿ ಸಿಗ್ತದೆ. ಇದನ್ನ ಹೇಳ್ಕೊಡಿ ನಿಮ್ ಮಕ್ಕಳಿಗೆ. ಇಲ್ಲ ಅಂದ್ರೆ ಓಂ ನಮಃ ಶಿವಾಯ ಅಂತ ಹೇಳ್ಬೋದು, ಅಷ್ಟೇ ಸಾಕು. ಎವ್ರಿ ಥರ್ಸ್ಡೇ ಅವ್ರಿಗೆ ಶ್ರೇಷ್ಠ. ಅವ್ರಿಗೆ ಮಕ್ಕಳಿಗೆ ಈ ಶ್ಲೋಕ ಹೇಳ್ಕೊಡಿ ಡೈಲಿ. ಅವ್ರ 11 ಸತಿ ಹೇಳಿ ಬೆಳಗ್ಗೆ. ಓಂ ನಮೋ ಪ್ರಣವರ್ತಾಯ, ಓಂ ನಮೋ ಪ್ರಣವರ್ತಾಯ ಶುದ್ಧ ಜ್ಞಾನಾಯಕ ಮೂರ್ತಿಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಿಯೇ ನಮಃ. ಇದು ತಗೊಳ್ಳಿ, ಇದು ಝೂಮ್ ಮೀಟಿಂಗ್ ಇಂದ. ಇವನ್ ದೊಡ್ಡವರು ಹೇಳ್ಬೋದು, ಹೇಳಿದ್ರೇನು ಒಳ್ಳೇದು ಅಂತಾರೆ. ಅದು ಹೌದೌದು. ಅಲ್ಲಿ ಹೋಗಿ ಫಸ್ಟ್ ಏನ್ ಮಾಡಿ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ 500 ಇರ್ತಾರೆ. ಅವ್ರ ಹತ್ರ ನೀವು ನಿಮ್ಮ ಮಕ್ಳು ದೀಕ್ಷೆ ತಗೊಳ್ಳಿ. ಫಸ್ಟ್ ಇದಕ್ಕೆ ಯಾವಾಗ್ಲೂ ಒಂದು ಗುರು ಇರ್ಬೇಕು. ಗುರುನಿಂದ ದೀಕ್ಷೆ ತಗೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅದಕ್ಕೊಂದು ಫಲ ಸಿಗ್ತದೆ. ನೀವಾಗಿ ಹೋಗಿ ಮಾಡಿದ್ರೆ ಅದಕ್ಕೆ ಅಷ್ಟು ಒಂದು ಇರಲ್ಲ. ಅದಕ್ಕೆ ಏನ್ ಮಾಡಿ, ಪ್ರಶಾಂತ್ ಇವ್ರಿದ್ದಾರಲ್ಲ, ಅವ್ರ ಹತ್ರ ಲಕ್ಷ್ಮೀನಾರಾಯಣ ಅಂತ ಒಂದು ಪುರೋಹಿತ ಇದ್ದಾರೆ, ಬಸವನಗುಡಿ ಶಾರದಾ ಪೀಠದಲ್ಲಿ. ತುಂಬಾ ಒಳ್ಳೆಯವರು ಅವರು. ಸಾಕಷ್ಟು ಜನನ ಕಳ್ಸಿದೀವಿ ನಾವು. ಅವರು ದೀಕ್ಷೆ ಕೊಟ್ಟಿದ್ದಾರೆ. ಅವ್ರದ್ದು ಫೋನ್ ನಂಬರ್ ಇಸ್ಕೊಂಡು ಅವ್ರ ಹತ್ರ ಒಂದು ಥರ್ಸ್ಡೇಗೆ ಅಪಾಯಿಂಟ್ಮೆಂಟ್ ತಗೊಂಡು ಹೋಗುವಾಗ ವಿಳ್ಯದೆಲೆ, ಅಡಿಕೆ, ಅರ್ಶಿನ, ಕುಂಕುಮ, ತೆಂಗಿನಕಾಯಿ, ಒಂದು 4 ಬಾಳೆಹಣ್ಣು ಇಲ್ಲ ಆಪಲ್ ಏನೋ ಇಟ್ಕೊಂಡು, ಒಂದು ವಸ್ತ್ರ, ಬಿಳಿ ವಸ್ತ್ರ ಇಟ್ಕೊಂಡು ಹೋಗ್ಬಿಟ್ಟು ಅವ್ರ ಹತ್ರ ಕೊಟ್ಬಿಟ್ಟು ದೀಕ್ಷೆ ತಗೊಳ್ಳಿ. ಆವಾಗ ನಿಮ್ಗೆ ಅದು ಸಾಕ್ಷಾತ್ಕಾರ ಆಗ್ತದೆ ಪ್ರಾರ್ಥನೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ದಕ್ಷಿಣಾಮೂರ್ತಿ ಆರಾಧನೆ ಮಾಡಿದ್ರೆ ಅಪಮೃತ್ಯು ಹೋಗುತ್ತೆ, ಜೊತೆಗೆ ಮನುಷ್ಯ ವೃದ್ಧಿನೂ ಆಗ್ತಾನೆ, ಜ್ಞಾನನೂ ಬರುತ್ತೆ, ಎಲ್ಲ ಸಕಲ ಐಶ್ವರ್ಯ ಬರುತ್ತೆ ಅಂತ ಹೇಳ್ತಾರೆ. ಖಂಡಿತ ಖಂಡಿತ. ಈಸ್ ಅ ಗುರು ಫಾರ್ ಎಂಟೈರ್ ಬ್ರಹ್ಮಾಂಡ. ಧನ್ಯವಾದಗಳು. ಒಳ್ಳೇದು. ಹೋಗಿ ಲಕ್ಷ್ಮೀನಾರಾಯಣ. ಓಕೆ. ನಿಮ್ಗೋಸ್ಕರ ಪ್ರಶಾಂತ್ ಅಣ್ಣ ಅವ್ರ ನಂಬರ್ನ ಚಾಟ್ ಅಲ್ಲಿ ಬರೆಯಲಾಗಿದೆ. ದಯವಿಟ್ಟು ಚಾಟ್ ಇಂದ ನೀವು ಪ್ರಶಾಂತ್ ಅಣ್ಣ ಅವ್ರ ನಂಬರ್ನ ತಗೊಳ್ಳಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ. ಧನ್ಯವಾದಗಳು. ಅಣ್ಣ ಒಬ್ರು ಅಕ್ಕ ಹೇಳಿದ್ದಾರೆ, ಗುರು ಮಾತೆಗೆ ಹುಟ್ಟುಹಬ್ಬದ ಶುಭಾಶಯಗಳು, ಅವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಅವ್ರು ಹಾರೈಸಿದ್ದಾರೆ. ಮುಂದೆ ಒಂದು ಪ್ರಶ್ನೆ. ನಮಸ್ಕಾರ ಅಣ್ಣ. 8:35 ಆಯ್ತು. Anna, I'll take one question from the chat. Let us finish. Last question. Namaskar, Anna. My father-in-law and my father passed away in my dream last 15 days back. Okay, Really? last 15 days back. My father-in-law came in my dream, and day before yesterday, my father came in my dream. And I asked my father to go and sleep, and he told me, no, I'm not getting sleep. I suddenly woke up. ಇಟ್ ವಾಸ್ ಮಾರ್ನಿಂಗ್ ಬ್ರಹ್ಮ ಮುಹೂರ್ತ ಅಣ್ಣ ಅಂತ ಒಬ್ರು ಅಕ್ಕ ಕೇಳಿದ್ದಾರೆ. ಅವರು ತೀರೋಗಿದ್ದಾರಾ ಇವರಿಬ್ರು? ಮೈ ಫಾದರ್ ಇನ್ ಲಾ ಅಂಡ್ ಮೈ ಫಾದರ್ ಪಾಸ್ಡ್ ಅವೇ ಇನ್ ಮೈ ಡ್ರೀಮ್ ಲಾಸ್ಟ್ 15 ಡೇಸ್. ಅಲ್ಲ, ಪಾಸ್ಡ್ ಅವೇ ಇನ್ ದ ಡ್ರೀಮ್ ಅಂತಾರೆ, ಬಟ್ ಫಿಸಿಕಲಿ ಹ್ಯಾವ್ ದೇ ಪಾಸ್ಡ್ ಅವೇ? ಎಸ್ ಅಣ್ಣ ಅವ್ರು ಪಾಸ್ ಅವೇ ಆಗಿದ್ದಾರಂತೆ. ಅಂದ್ರೆ ಅವ್ರು ಬಂದಿದ್ದಾರೆ ಅಂದ್ರೆ ಅವ್ರದ್ದೇನೋ ಒಂದು ಕೋರಿಕೆ ಇದೆ. ಇವರು ಶ್ರಾದ್ದ ಪಿಂಡ ಕರೆಕ್ಟ್ ಆಗಿ ಮಾಡಿದಾರ ಅಂತ ತಿಳ್ಕೊಬೇಕು. ತಿಳ್ಕೊಂಡು ಅವರು ಏನಕ್ಕೆ ಬಂದಿದ್ದಾರೆ, ಅದು ಅವ್ರದ್ದು ಏನಾದ್ರು ಇಷ್ಟ ಇದ್ರೆ ಅದನ್ನ ಒಂದು ಅಮಾವಾಸ್ಯೆ ದಿನ ಪಿಂಡ ಪ್ರದಾನ ಆಯ್ತು ಎಡೆ ಹಾಕಿ ತೀರ್ಸ್ಕೋಬೇಕು ಇವರಿಬ್ರು. ಅಕ್ಕ, ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಮಧುಮಾಲ ಅಕ್ಕ. ಒಂದ್ ವೇಳೆ ನಿಮ್ಗೆ ಇನ್ನೇನಾದ್ರು ಫರ್ದರ್ ಪ್ರಶ್ನೆ ಇದ್ರೆ ಅಣ್ಣ ಅವ್ರಿಗೊಮ್ಮೆ ಕಾಲ್ ಮಾಡಿ ಮಾತಾಡಿ. ಅಣ್ಣ, ವಿತ್ ದಿಸ್ ಇವತ್ತು ಬಂದಿರೋ ಎಲ್ಲರಿಗೂ ಒಂದು ಮೆಸೇಜ್ ಅನ್ನ ದಯವಿಟ್ಟು ಕೊಡಿ ಅಣ್ಣ. ಅಲ್ಲ, ಏನಿಲ್ಲ, ಎಲ್ರು ನಮ್ಮ ಗುರುಮಾತೆ ಸುಶೀಲಮ್ಮ ಅವ್ರನ್ನ ಕೂತ್ಕೊಂಡು ಒಂದು 24 ನಿಮಿಷ
ಆ ಯಮುನಾ ಸ್ವರೂಪ ಗುರುಮಾತೆನ ಧ್ಯಾನ ಮಾಡಿ ಮಾನಸಿಕವಾಗಿ ಅವ್ರು ಖಂಡಿತ ನಿಮ್ಗೆಲ್ಲ ಆಶೀರ್ವಾದ ಮಾಡ್ತಾರೆ. ಧನ್ಯವಾದಗಳು ಅಣ್ಣ. ಇವತ್ತು ಸತ್ಸಂಗಕ್ಕೆ ನಮಸ್ಕಾರಮ್ಮ. ಬಂದ ಎಲ್ಲರಿಗೂ ಧನ್ಯವಾದಗಳು. ಶ್ರೀ ಕೃಷ್ಣ. ನಮಸ್ಕಾರಮ್ಮ. ಶ್ರೀ ಕೃಷ್ಣ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳಣ್ಣ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಅಮರ ಗುರುಭ್ಯೋ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಶ್ರೀ ಕೃಷ್ಣ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.